ಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಗುರುವಿನ ಆಶೀರ್ವಾದ, ಭಗವಂತನ ದಯೆ, ಕರುಣೆ, ಪ್ರೇಮದಲ್ಲಿ ಹಾಗೆ ನಿಮ್ಮ ಉತ್ತಮವಾದ ನಡೆ, ನುಡಿ, ಕರ್ಮದಲ್ಲಿ ನೀವೀಗ ಸಂರಕ್ಷಿಸಲ್ಪಡ್ತಾ ಇದ್ದೀರಾ. ಅದೇ ಮಾತು ಸತ್ಯವಾಗಲಿ ಅಂತೇಳಿ ಗುರುವಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ಎನರ್ಜಿಗೆ ಕನೆಕ್ಟ್ ಆಗ್ತಿರೋ, ಖಂಡಿತವಾಗಿಯೂ ಈ ಎನರ್ಜಿ ನಿಮ್ಮನ್ನು ಹೀಲ್ ಮಾಡುತ್ತೆ, ಗೈಡ್ ಮಾಡುತ್ತೆ. ಹಾಗೆ ನೀವು ಸರಿಯಾದ ತೀರ್ಮಾನಗಳನ್ನು ಸರಿಯಾದ ಸಮಯದಲ್ಲಿ ತೆಗೆದುಕೊಳ್ಳಲಿಕ್ಕೆ ಆ ಗುರುವು, ನೀವು ನಂಬಿದ ದೈವಶಕ್ತಿ ನಿಮಗೆ ಸಹಾಯ ಮಾಡ್ತಾರೆ. ಅದೇ ನಂಬಿಕೆ ನಿಮ್ಮಲ್ಲಿ ಜಾಗೃತವಾದಾಗ ನೀವು ಅಂದರೆ ಗುರುವಿಗೆ, ನೀವು ನಂಬಿದ ದೇವರಿಗೆ ಶರಣಾಗಿ ಈ ವಿಡಿಯೋನ ನೆನಪು ಮಾಡಿಕೊಂಡು ಅಂದರೆ ಈ ಎನರ್ಜಿಗೆ ಕನೆಕ್ಟ್ ಆದಾಗ ಪೂರ್ಣ ವಿಶ್ವಾಸವಿಟ್ಟು ಅವರ ಆಶೀರ್ವಾದ ಬ್ಲೆಸ್ಸಿಂಗ್ ರೂಪದಲ್ಲಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿ ನಿಮ್ಮನ್ನು ಮೊದಲು ಹೀಲ್ ಮಾಡುತ್ತೆ. ಹಾಗೆ ಕೆಲವೊಂದು ವಿಚಾರಗಳನ್ನು ನಂತರ ಮನವರಿಕೆ ಮಾಡಿಸುತ್ತೆ. ಮೊದಲನೆಯ ಎನರ್ಜಿ ನಿಮ್ಮನ್ನು ಯಾವ ರೀತಿ ಕನೆಕ್ಟ್ ಆಗ್ತಾಯಿದೆ ಅಂದರೆ, ನಿಮ್ಮನ್ನು ಮೇಲಿನಿಂದ ಕೆಳಕ್ಕೆ ಇಳಿಸ್ಲಿಕ್ಕೆ ಕೆಲವು ಜನರು ಹಂಬಲಿಸ್ತಾ ಇದ್ದಾರೆ, ಕಾಯ್ತಾ ಇದ್ದಾರೆ. ಅದು ನೀವು ಕೆಲಸ ಮಾಡುವ ಜಾಗದಲ್ಲಾಗಿರ್ಬೋದು, ಇಲ್ಲ ನಿಮ್ಮ ಕುಟುಂಬದಲ್ಲೇ ಆಗಿರ್ಬೋದು, ನಿಮ್ಮನ್ನು ಮನೆಯಿಂದ ಹೊರಗೆ ಹಾಕೋಕ್ಕಾಗಿರ್ಬೋದು, ಇಲ್ಲ ಒಂದು ಗೌರವದ ಸ್ಥಾನ ಇತ್ತು ಅಂದರೆ ಅದರಿಂದ ಕೆಳಗಿಳಿಸೋಕ್ಕಾಗಿರ್ಬೋದು. ಒಟ್ಟಾರೆಯಾಗಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗೋ ವಿಚಾರ ಯಾವುದೇ ಇರಲಿ, ಆದರೆ ನಿಮ್ಮನ್ನು ಮೇಲಿನಿಂದ ಕೆಳಗೆ ಇಳಿಸ್ಲಿಕ್ಕೆ, ಇಲ್ಲ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಅಂದ್ರೆ ಅದನ್ನು ತುಚ್ಛವಾದ ಭಾವನೆಯಲ್ಲಿ ನೋಡೋದು ಕೂಡ ಒಂದು ಮೇಲಿನಿಂದ ಕೆಳಕ್ಕೆ ಇಳಿಸುವ ವಿಚಾರ ಅನ್ನೋ ರೀತಿಯಲ್ಲೇ ಬರ್ತದೆ. ಈ ರೀತಿ ಹವಣಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯ, ಒಂದಿಷ್ಟು ನಿಮ್ಮ ನಡೆ, ನುಡಿ, ಧೈರ್ಯ, ಆತ್ಮವಿಶ್ವಾಸದ ಕೆಲವು ನಿರ್ಧಾರಗಳು, ಹಾಗೆ ನಿಮಗೆ ಒಂದಲ್ಲ ಒಂದು ರೀತಿಯ ಸಹಾಯ ಸಿಗ್ತಾ ಇರೋದು ಕಂಡು ಅವರು ಉರಿದುಕೊಳ್ತಾ ಇದ್ದಾರೆ. ಹಾಗೆ ಕೆಲವರು ಇಲ್ಲಿ ನಿಮ್ಮ ಬಗ್ಗೆ ಏನನ್ನು ಇಮೇಜ್ ಮಾಡ್ಕೊಳ್ತಾ ಇದ್ದಾರೆ ಅಂದರೆ, ಇವರು ಹೇಗೆ ಇದೆಲ್ಲ ಸಂಭಾಳಿಸ್ತಾ ಇದ್ದಾರೆ, ಇದಕ್ಕೆ ಕಾರಣ ಏನು, ಇವ್ರಿಗೆ ಬಲ ನೀಡ್ತಾ ಇರೋದು ಯಾರು, ನಾನು ಎಷ್ಟು ಕೆಳಗಿಳಿಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇದ್ದೀನಿ, ಎಷ್ಟು ನನ್ನ ಕೈಲಾದಷ್ಟು ಅವಮಾನಿಸ್ತಾ ಇದ್ದೀನಿ, ಆದರೂ ಕೂಡ ಕುಗ್ಗದೆ, ಇಲ್ಲಿಂದ ಹೋಗದೆ, ಇಲ್ಲ ಕದಲದೆ ಕೆಲವು ಒಳ್ಳೆಯ ನಿರ್ಧಾರಗಳನ್ನು ತಗೊಳ್ಳೋಕ್ಕೆ ಹೇಗೆ ಸಾಧ್ಯ ಆಗ್ತಾ ಇದೆ ಅನ್ನೋದು ಅವರ ಪ್ರಶ್ನೆಯಾಗಿದೆ, ಮನದ ಪ್ರಶ್ನೆ. ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ವ್ಯಕ್ತಿತ್ವವನ್ನು ಮನಸ್ಸಲ್ಲಿ ಇಟ್ಕೊಂಡು ಅವರೇ ಚಿಂತೆ ಮಾಡ್ತಾ ಇದ್ದಾರೆ. ಅಲ್ಲಿಗೆ ನಿಮ್ಮ ಚಿಂತೆಯ ಸಮಯ ಮುಗೀತು ಅಂತೇಳಿ, ಅಲ್ಲಿ ಅಂದರೆ ನಿಮ್ಮ ವಿಚಾರವನ್ನು ಇಟ್ಕೊಂಡು ಅವ್ರು ಚಿಂತೆ ಮಾಡ್ತಾ ಇದ್ದಾರೆ ಅಂದರೆ ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನೀವು ಸರಿಯಾದ ದಾರಿಯಲ್ಲಿದ್ದೀರಾ. ನೀವೇನು ಅಂದ್ಕೊಳ್ತೀರಾ ಅದನ್ನು ಸಾಧನೆ ಮಾಡ್ತೀರಾ. ನೀವು ಅಂದ್ಕೊಂಡಿದ್ದು ಒಳ್ಳೆ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಮ್ಯಾನಿಫೆಸ್ಟ್ ಆಗುತ್ತೆ. ಯಾಕಂದರೆ ಗುರುವಿನ ಶರಣದಲ್ಲಿ ನೀವು ನಂಬಿಕೆ ಇಟ್ಟು ಆ ತೀರ್ಮಾನವನ್ನು, ಆ ಆತ್ಮವಿಶ್ವಾಸವನ್ನು ಕಂಡುಕೊಂಡಿದ್ದೀರಾ. ಅಂದರೆ ಒಂದಲ್ಲ ಒಂದು ದಿನ ನನ್ನ ಜೀವನದಲ್ಲಿ ಒಳ್ಳೆಯದಾಗೇ ಆಗುತ್ತೆ. ನಾನು ಏನು ಕಳ್ಕೊಳ್ತಾ ಇದ್ದೀನೋ, ಪಡ್ಕೊಳ್ತಾ ಇದ್ದೀನೋ, ಅದು ನನ್ನ ಪ್ರಾರಬ್ಧದ ಕರ್ಮ ಆಗಿತ್ತು. ಅದನ್ನು ಕಳ್ಕೊಳ್ಳೋಕ್ಕೆ ನನಗೆ ಗುರು ಸಹಾಯ ಮಾಡ್ತಿದ್ದಾರೆ. ಅವರೇ ನನ್ನ ಜೊತೆಗಿರಬೇಕಾದ್ರೆ ನಾನು ಯಾವುದಕ್ಕೂ ಹೆದರೋದು ಬೇಡ ಅನ್ನುವ ನಿಮ್ಮ ಆತ್ಮವಿಶ್ವಾಸದ ನಡೆ ನಿಮ್ಮ ವೈರಿಗಳ ಮನದಲ್ಲಿ, ಹಾಗೆ ನಿಮ್ಮ ಸುತ್ತ ಇರುವ ಒಂದಿಷ್ಟು ಸಂಬಂಧಿಕರ ಸೋಗಿನಲ್ಲಿ ಅವರು ಸಂಬಂಧ ಅಂತ ಹೇಳ್ಕೊಳ್ತಾ ಇದ್ದಾರಲ್ಲ, ಅವರ ಮನದಲ್ಲಿ ಕಿಚ್ಚು ಹಚ್ಚಿದೆ, ಅಂದರೆ ಚಿಂತೆಯ ಕಿಚ್ಚು ಹಚ್ಚಿದೆ. ಅದನ್ನು ಆರಿಸಲಿಕ್ಕೆ ಸಾಧ್ಯ ಇಲ್ಲ. ಅವರ ಪ್ರಯತ್ನದಿಂದಲೇ ಅದು ಸಾಧ್ಯ ಆಗುತ್ತೆ. ಆದರೆ ಅವರು ಅದರ ಕಡೆ ಗಮನ ಕೊಡ್ತಾ ಇಲ್ಲ. ಅವರು ಕೇವಲ ಅವರ ದೃಷ್ಟಿಯನ್ನು ನಿಮ್ಮ ಮೇಲಿಟ್ಟಿದ್ದಾರೆ. ನಿಮ್ಮನ್ನು ಹೇಗೆ ಕೆಳಗಿಳಿಸಬೇಕು, ನಿಮ್ಮನ್ನು ಹೇಗೆ ಅವಮಾನಿಸಬೇಕು, ನಿಮ್ಮನ್ನು ಹೇಗೆ ಇಲ್ಲಿಂದ ದೂರ ತಳ್ಳಬೇಕು ಅನ್ನೋ ರೀತಿಲಿ ನೋಡ್ತಾ ಇದ್ದಾರೆ. ಆದರೆ ಅದು ಅಸಾಧ್ಯ ಅನ್ನೋ ರೀತಿಲಿ ಬರ್ತಾ ಇದೆ. ಯಾಕಂದರೆ ಒಳ್ಳೆಯದನ್ನು ನೀವು ಆಯ್ಕೆ ಮಾಡ್ಕೊಂಡ್ಬಿಟ್ಟಿದ್ದೀರಾ ಅಂದರೆ ಅಲ್ಲಿಗೆ ಆ ಭಗವಂತನೇ ನಿಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಜವಾಬ್ದಾರಿ ತಗೊಂಡು ನಿಂತಿರ್ತಾರೆ. ಹಾಗೆ ಗುರುವು ನಿಮ್ಮ ಸಂಪೂರ್ಣ ಭಾರವನ್ನು ಈಗ ಭರಿಸಿದ್ದಾರೆ. ಯಾವುದೇ ರೀತಿ ಒಂದು ಶತ್ರು ಯೋಜನೆ ಮಾಡ್ತಾ ಇದ್ದಾರೆ ಅಂದರೆ ಅದು ಅವರಿಗೆ ಹಿಂತಿರುಗಿ ಹೋಗೋದು ಶತಸಿದ್ಧ. ಮೊದಲು ಗುರುವು ವಾರ್ನಿಂಗ್ ಕೊಡ್ತಾರೆ, ಒಂದಿಷ್ಟು ತಪ್ಪುಗಳನ್ನು ತಿದ್ದಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಯಾಕಂದರೆ ಇಲ್ಲಿ ಶತ್ರುಗಳು ಅಂತ ಹೇಳಿ ಅಲ್ಲ, ನೀವಂತ ಅಲ್ಲ, ಈ ಸೃಷ್ಟಿಯ ಸಮಸ್ತ ಒಂದಿಷ್ಟು ಜಲಚರ ಜೀವಗಳು ಕೂಡ ಅವರದ್ದೇ ಸೃಷ್ಟಿಯಾಗಿರ್ತವೆ. ಅಂದರೆ ಪ್ರತಿಯೊಬ್ಬರ ಹೊಣೆ ಭಾರ ಅವರದ್ದೇ ಆಗಿರುತ್ತೆ ಪರಿವರ್ತನೆ ತರಲಿಕ್ಕೆ. ಆದರೆ ಗುರುವು ಸಾಕಷ್ಟು ಶ್ರಮಿಸ್ತಾ ಇದ್ದಾರೆ. ಅವರು ನಿಮ್ಮ ಶರಣದಲ್ಲಿಲ್ಲ, ಆದರೆ ನೀವು ಅವರ ಶರಣದಲ್ಲಿದ್ದೀರ. ಹಾಗಾಗಿ ಮೊದಲ ಆದ್ಯತೆ ನಿಮಗಿದೆ. ನಿಮ್ಮ ಸುತ್ತ ಅವರ ರಕ್ಷಾ ಕವಚ ಇದೆ. ಅವರವನ್ನು ಸ್ಟ್ರಾಂಗ್ ಮಾಡಿದ್ದಾರೆ. ಅದು ಹೇಗೆ ಅಂದರೆ, ನೀವು ಅವರ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದೀರಾ. ದಿನನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ಅವರಿಗೆ ಕನೆಕ್ಟ್ ಆಗಿರ್ತೀರ, ಅವರ ಸಂಪರ್ಕದಲ್ಲಿರ್ತೀರ. ಇದರಿಂದ ಏನಾಗುತ್ತೆ ಅಂದರೆ, ನೀವು ಅಂದ್ಕೊಳ್ಬೋದು ಇದರಿಂದ ಲಾಭ ಏನು ಅಂತೇಳಿ. ಇದು ನಿಮ್ಮ ಔರವನ್ನು ಸ್ಟ್ರಾಂಗ್ ಮಾಡುತ್ತೆ. ಅಂದರೆ ನಿಮ್ಮ ಸುತ್ತ ಇರುವ ಒಂದು
ಆ ಶಕ್ತಿಯನ್ನು ಸ್ಟ್ರಾಂಗ್ ಮಾಡುತ್ತೆ. ಅಂದರೆ ಪ್ರಭಾಮಂಡಲದ ಶಕ್ತಿಯನ್ನು ಸ್ಟ್ರಾಂಗ್ ಮಾಡಿ ನಿಮ್ಮ ಒಂದಿಷ್ಟು ನೆಗೆಟಿವ್ ವಿಚಾರಗಳನ್ನು ನಿಮ್ಮಿಂದ ಒಂದಿಷ್ಟು ನೆಗೆಟಿವ್ ವಿಚಾರಗಳನ್ನು ಅಂಥ ಜನರನ್ನು ದೂರ ಇಡುತ್ತೆ. ಅದಕ್ಕೆ ಸಹಾಯ ಮಾಡ್ತಾ ಇರೋದೇ ನಿಮ್ಮ ಆತ್ಮವಿಶ್ವಾಸದಿಂದ ಕೂಡಿದ ಒಂದು ಪ್ರಾರ್ಥನೆ, ಭಯರಹಿತವಾದ ಒಂದು ವಿಶ್ವಾಸ ಗುರುವಿನಲ್ಲಿ. ಹಾಗಾಗಿ ನೀವು ಅವರಲ್ಲಿ ಸಂಕಲ್ಪ ಮಾಡಿ ಸಚ್ಚರಿತ್ರೆ ಪಾರಾಯಣ ಮಾಡ್ತಿದ್ದೀರಾ, ದೀಪಾರಾಧನೆ ಮಾಡ್ತಾಯಿದ್ದೀರಾ, ಇನ್ನೂ ಅನೇಕ ರೀತಿಯ ಒಂದಿಷ್ಟು ದೈವಿಕ ಕಾರ್ಯಗಳಲ್ಲಿ ನಿಮ್ಮನ್ನು ಸತ್ಕಾರ್ಯಗಳಲ್ಲಿ ಸತ್ಸಂಗಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಅಂದರೆ ಇದರ ಮದ್ದು ನಿಮಗೆ ಯಾವ ರೀತಿ ಸಿಗ್ತಾ ಇದೆ ಅಂದರೆ ನಿಮ್ಮ ಸುತ್ತ ನಿಮ್ಮ ಔರ ಅಂದರೆ ಪ್ರಭಾಮಂಡಲ ಸ್ಟ್ರಾಂಗ್ ಆಗಿದೆ. ಇದನ್ನು ದಾಟಿ ಒಂದು ಶತ್ರುವಿನ ನಕಾರಾತ್ಮಕ ಎನರ್ಜಿ ನಿಮ್ಮನ್ನು ಕನೆಕ್ಟ್ ಮಾಡೋದಿಲ್ಲ. ಇದೇ ಶತಸಿದ್ಧ. ಹಾಗೆ ಕೆಲವು ದೇವದೂತರ ಸಹಾಯ ಕೂಡ ನಿಮಗೆ ಸಿಗ್ತಾ ಇದೆ. ಒಂದು ಪಕ್ಷಿಗಳಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಚಿಟ್ಟೆಗಳಾಗಿರ್ಬೋದು, ಹಾಗೆ ಒಂದಿಷ್ಟು ಏಂಜಲ್ಸ್ ನಂಬರ್ ಆಗಿರ್ಬೋದು, ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿ ನಾವು ಕೂಡ ನಿಮ್ಮ ರಕ್ಷಣೆಗಿದ್ದೀವಿ ಅನ್ನೋ ರೀತಿಯಲ್ಲಿ ಅವು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾವೆ. ಯಾಕಂದರೆ ನೀವು 11 11 7 7 ಸಂಖ್ಯೆ ಆಗಿರ್ಬೋದು, ಈ ರೀತಿ 2 2 2 ಈ ರೀತಿ ಸಂಖ್ಯೆಗಳನ್ನು ತುಂಬ ನೋಡ್ತಾ ಇದ್ದೀರಾ. ಅಂದರೆ ಆ ಸಮಯದಲ್ಲಿ ನೀವು ಏನೇ ಮ್ಯಾನಿಫೆಸ್ಟ್ ಮಾಡಿದರೂ ಕೂಡ ಕೈಗೂಡುತ್ತೆ, ಒಳ್ಳೆಯದು. ಹಾಗಾಗಿ ಅಂತಹ ಒಂದು ಎನರ್ಜಿಗೆ ನೀವು ಕನೆಕ್ಟ್ ಆಗಿದ್ದೀರಾ ಅಂದರೆ ಅದು ಸಾಮಾನ್ಯವಾಗಿ ಸಿಗುವಂಥ ಎನರ್ಜಿ ಅಲ್ಲ. ಹೋಗ್ತಾ ಹೋಗ್ತಾ ದಾರಿಯಲ್ಲಿ ಯಾರಿಗೂ ಕಣ್ಣಿಗೆ ಕಾಣದೇ ಇರೋ ಒಂದು ಕಾಮನ ಬಿಲ್ಲು ನಿಮ್ಮ ಕಣ್ಣಿಗೆ ಮಾತ್ರ ಬಿತ್ತು ಅಂದರೆ ಆ ಏಂಜಲ್ಸ್ ಒಂದು ಕನೆಕ್ಷನ್ ನಿಮ್ಮ ಜೊತೆ ಬೆಳೆಸಲಿಕ್ಕೆ ಪ್ರಯತ್ನ ಪಡ್ತಾ ಇದೆ. ಅಂದರೆ ಯಾರಿಗೂ ಕಾಣದ ಚಿಟ್ಟೆಗಳು ನಿಮ್ಮ ಸುತ್ತುವರಿದಿದ್ದಾವೆ. ಯಾರಿಗೂ ಬರದ ಪರಿಮಳ ನಿಮ್ಗೆ ಆ ಜಾಗದಲ್ಲಿ ಬರ್ತಾ ಇದೆ. ಅದು ಬೇರೆ ಯಾರಿಗೂ ಬರ್ತಾ ಇಲ್ಲ, ನಿಮಗೆ ಮಾತ್ರ ಆ ಪರಿಮಳ ಬರ್ತಾ ಇದೆ. ಅಂದರೆ ಆ ಏಂಜಲ್ಸ್ ಎನರ್ಜಿ, ದೇವದೂತರ ಎನರ್ಜಿ ನಿಮ್ಮನ್ನು ಸುತ್ತುವರೆದು ಗೈಡ್ ಮಾಡ್ತಾ ಇದೆ. ನಾನು ನಿಮ್ಮ ಜೊತೆಗಿದ್ದೀನಿ, ನೀನು ಮುಂದೆ ಹೋಗು, ನಿನಗೆ ತುಂಬ ಒಳ್ಳೆಯದಾಗೋದಿದೆ ಅನ್ನೋ ಸೂಚನೆ. ಹಾಗೆ ಕೆಲವು ನಿರ್ಧಾರಗಳಿಂದ ಹೊರಗೆ ಬಾ ಅನ್ನುವ ಸೂಚನೆಯನ್ನು ನೀಡ್ತಾ ಇದ್ದೇವೆ. ಯಾಕಂದರೆ ಅದರಲ್ಲಿ ಏನೋ ಸಮಸ್ಯೆ ಇದೆ ಅಂತೇಳಿ ಎಚ್ಚರಿಸ್ತಾ ಇದ್ದೇವೆ. ಹಾಗೆ ಒಂದು ವಿಚಾರದಲ್ಲಿ ನಾನು ನಿಮ್ಮ ಜೊತೆಗಿದ್ದೀನಿ, ನೀನು ಯಾವುದಕ್ಕೂ ಹೆದರಬೇಡ, ಮುಂದೆ ಹೋಗು, ಆಗೋದೆಲ್ಲ ಒಳ್ಳೆಯದಕ್ಕೆ ಅನ್ನೋ ರೀತಿಲಿ ನೀನೇನಾದರೂ ಪ್ರೇ ಮಾಡು, ನಾನು ನಿನಗೆ ಅದನ್ನು ಕೂಡಿಸಿ ಕೊಡ್ತೀನಿ, ಸಹಾಯ ಮಾಡ್ತೀನಿ ಅದನ್ನು ಪಡ್ಕೊಳ್ಳೋಕ್ಕೆ ಅನ್ನೋ ರೀತಿಲೂ ಕೂಡ ನಿಮಗೆ ಗೈಡ್ ಮಾಡ್ತಾ ಇದ್ದೇವೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಹಾಗಾಗಿ ಒಂದಿಷ್ಟು ಚಿಟ್ಟೆಗಳು ನಿಮ್ಮನ್ನು ಸುತ್ತುವರೆದಿದ್ದೇವೆ. ಒಂದು ಯಾರಾದರೂ ಒಂದು ಫೆದರ್ ತಂದ್ಕೊಡೋದಾಗಿರ್ಬೋದು, ಗಿಫ್ಟ್ ಆಗಿ, ಅದು ನವಿಲಿನ ಗರಿ ಆಗಿರ್ಬೋದು, ಇಲ್ಲ ಅದೇ ಗಾಳಿಗೆ ಹಾರಿ ನಿಮ್ಮ ಬಳಿ ಸಿಗೋದಾಗಿರ್ಬೋದು, ಈ ರೀತಿ ಕನೆಕ್ಟ್ ಆಗಿರ್ಬೋದು. ಇಲ್ಲ ದಾರಿಯಲ್ಲಿ ಹೋಗಬೇಕಾದ್ರೆ ₹1 ಕಾಯಿನು, ಒಂದಿಷ್ಟು ಹಣದ ರೂಪದಲ್ಲೂ ನಿಮಗೆ ಒಂದಿಷ್ಟು ಮಹಾಲಕ್ಷ್ಮಿ ಎನರ್ಜಿ ಕನೆಕ್ಟ್ ಆಯಿತು ಅಂದರೆ ಹಣಕಾಸಿನಲ್ಲಿ ಬಾಧೆಗಳು ಏನಿದಾವಲ್ವ ಅವು ನಿವಾರಣೆ ಆಗ್ತದೆ. ಅಂದರೆ ಅವಳ ಕೃಪೆಗೂ ಕೂಡ ನೀವು ಅರ್ಹರಾಗಿದ್ದೀರಾ ಅನ್ನೋ ರೀತಿಲಿ ಅದು ತೋರಿಸ್ತದೆ. ಹಾಗೆ ಅಂಥ ಸಂದರ್ಭದಲ್ಲಿ ನಿಮಗೇನಾದರೂ ಅಂಥ ಕಾಯಿನ್ಗಳು ಸಿಕ್ಕಿದ್ದು ಆದರೆ ಖಂಡಿತವಾಗಿಯೂ ಅದನ್ನು ನೀವು ಕಣ್ಣಿಗೆ ಹೊತ್ಕೊಂಡು ನೀವು ಯೂಸ್ ಮಾಡ್ತಿರಲ್ಲ ಪರ್ಸು, ಅದರಲ್ಲಿ ಇಟ್ಬಿಡಿ. ಪರ್ಸ್ ನಾನು ಯೂಸ್ ಮಾಡಲ್ಲ ಅನ್ನೋದಾದರೆ ಅದನ್ನು ನೀವು ಹಣ ಇಡುವ ಜಾಗದಲ್ಲಿ ಇಟ್ಟುಬಿಡಿ. ಯಾವಾಗಲಾದರೂ ಅದನ್ನು ಕೈಯಲ್ಲಿ ಹಿಡ್ಕೊಂಡು ನೀವು ಪ್ರೇ ಮಾಡ್ತಾ ಇರಬೇಕು. ಅಂದರೆ ಅದ್ರ ಜೊತೆ ನೀವು ಮಾತನಾಡುವ ರೀತಿಯಲ್ಲಿ ಒಂದು ಕಮ್ಯುನಿಕೇಟ್ ಸಂಪರ್ಕವನ್ನು ಬೆಳೆಸ್ಕೊಂಡ್ರೆ ಖಂಡಿತವಾಗಿಯೂ ನಿಮ್ಮ ಎನರ್ಜಿ ಹೈ ಎನರ್ಜಿಯಾಗಿ ಒಂದು ಚೇಂಜ್ ಆಗೋದ್ರ ಜೊತೆಗೆ ನಿಮ್ಮ ಫ್ರೀಕ್ವೆನ್ಸಿ ಹೈ ಆಗುತ್ತೆ. ಅದರಿಂದ ನೀವು ಏನೇ ವಿಚಾರಗಳನ್ನು ತಗೊಂಡ್ರೂ ಕೂಡ ಅದು ಶತಸಿದ್ಧವಾಗಿ ಪೂರ್ಣಗೊಳಿಸ್ಕೊಳ್ಳೋಕ್ಕೆ ನಿಮಗೆ ಎಲ್ಲ ಕಡೆಯಿಂದ ಗೈಡೆನ್ಸ್ ಸಿಗುತ್ತೆ. ಗೈಡೆನ್ಸ್ ಜೊತೆಗೆ ನಿಮ್ಮ ಉದ್ದೇಶಗಳು ಕೂಡ ಅಲ್ಲಿ ಆಧಾರಕ್ಕೆ ಬರುತ್ತೆ. ಉದ್ದೇಶದ ಆಧಾರದ ಮೇಲೆ ನೀವು ಕೆಲವು ತೀರ್ಮಾನಗಳನ್ನು ತಗೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಕೆಲವರ ಎನರ್ಜಿ ಪ್ರಕಾರ ನೀವು ನಿಮ್ಮ ಸರೌಂಡಿಂಗ್ನಲ್ಲೇ ಬದುಕ್ತಾ ಇದ್ದೀರಾ. ಅದಕ್ಕೆ ಕಾರಣ ಒಂದು ಭಯ ಇರ್ಬೋದು, ಆತಂಕ ಇರ್ಬೋದು. ಅಂದರೆ ಬೇರೆಯವರು ನಿಮಗೆ ಏನಾದರೂ ತೊಂದರೆ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಒಂದು ಆತಂಕನೂ ಇರ್ಬೋದು. ಯಾಕಂದರೆ ನೀವು ಒಬ್ಬರೇ ಇಲ್ಲ, ನಿಮ್ಮ ಜೊತೆ ಇನ್ನೊಬ್ಬರಿಗೂ ಕೂಡ ಅದು ನೋವಾಗುತ್ತೆ. ಹಾಗಾಗಿ ನೀವು ಆ ಆತಂಕದಲ್ಲಿ ಇದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗೆ ಇಲ್ಲಿ ಸರಿಯಾದ ಬೆಂಬಲದ ಕೊರತೆ ಕೂಡ ಕಾಣ್ತಾ ಇದೆ. ಅಂದರೆ ನಿಮಗೆ ಯಾರದ್ದು ಬೆಂಬಲ ಇಲ್ಲ. ಹಾಗಾಗಿ ನೀವೀಗ ಒಂದು ಸರೌಂಡಿಂಗ್ನಲ್ಲಿ ತುಂಬ ಭಯದಿಂದ ಬದುಕ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ನಿಮ್ಮ ವ್ಯಕ್ತಿತ್ವದ ಬಗ್ಗೆ ನಿಮಗೆ ಒಂದಿಷ್ಟು ಕೊರತೆಗಳು, ದುರ್ಬಲತೆಗಳು ಕಾಣ್ತದೆ. ಯಾಕಂದರೆ ನೀವು ಕೆಲವು ಸಂಬಂಧ, ಸ್ಥಿತಿ, ಗತಿ ಇಂಥವುಗಳನ್ನು ಸುಧಾರಿಸಲು ಎಷ್ಟು ಪ್ರಯತ್ನ ಮಾಡ್ತಾ ಇದ್ದೀರಾ ಅಂದರೂ ಅದು ಆಗ್ತಾ ಇಲ್ಲ. ಎಲ್ಲೋ ಒಂದು ರೀತಿಯಲ್ಲಿ ಅದು ವ್ಯರ್ಥ ಆಗ್ತದೆ. ಒಬ್ಬ ವ್ಯಕ್ತಿಯನ್ನು ತಿದ್ದಬೇಕು ಅಂತಲೂ ನೀವು ಪ್ರಯತ್ನ ಪಡ್ತಾ ಇದ್ದೀರಾ, ಅದೂ ಆಗ್ತಾಯಿಲ್ಲ. ಎಷ್ಟೋ ರೀತಿಯಲ್ಲಿ ಆ ಸಂಬಂಧವನ್ನು ಸಂಭಾಳಿಸ್ಬೇಕು ಅಂತೇಳಿ ಪರಿತಪಿಸ್ತಾ ಇದ್ದೀರಾ. ಅದು ನಿಮಗೋಸ್ಕರನೂ ಆಗಿರ್ಬೋದು, ನಿಮ್ಮನ್ನು ಸುತ್ತುವರೆದ ಒಂದಿಷ್ಟು ಜನರಿಗೋಸ್ಕರನೂ ಆಗಿರ್ಬೋದು, ಅದನ್ನು ಸಂಭಾಳಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ. ಆದರೂ ಕೂಡ ಅದು ವ್ಯರ್ಥ ಆಗ್ತದೆ. ಹಾಗಾಗಿ ನೀವು ತುಂಬ ಸೈಲೆಂಟ್ ಆಗಿಬಿಟ್ಟಿದ್ದೀರಿ, ಈಗ ಮೌನಿ ಆಗಿಬಿಟ್ಟಿದ್ದೀರಾ. ಅಂದರೆ ನಿಮ್ಮ ಒಂದು ಸುತ್ತ ನೀವೇ ಒಂದು ಗೆರೆ ಹಾಕ್ಕೊಂಡಿದ್ದೀರಾ. ಅಂದರೆ ಒಂದು ಬೌಂಡ್ರೀಸ್ ಹಾಕ್ಕೊಳ್ತಾರೆ ಅಂತಾರಲ್ಲ, ಅದರಲ್ಲಿ ನೀವಿದ್ದೀರಾ ಅನ್ನೋ ರೀತಿಲಿ. ಅಂದರೆ ಒಂದು ಸರಪಳಿ ಹಾಕ್ಕೊಂಡು, ಅಂದರೆ ಸುತ್ತ ಒಂದು ಜೈಲಿನ ಥರ ನೀವು ಒಂದು ನಿಮ್ಮ ಸುತ್ತ ಒಂದು ಬೌಂಡ್ರೀಸನ್ನು ಹಾಕ್ಕೊಂಡು ಮೌನದಲ್ಲಿ ಬದುಕ್ತಾ ಇದ್ದೀರ. ಅಂದರೆ ಎಷ್ಟು ಬೇಕೋ ಅಷ್ಟು ನೀವು ಬೇರೆಯವರಿಗೆ ಪ್ರತಿಸ್ಪಂದಿಸ್ತಾ ಇದ್ದೀರ. ಇನ್ನು ಉಳಿದ ಸಮಯವನ್ನು ನಿಮ್ಮೊಳಗೆ ನೀವು ಕಳೀತಾ ಇದ್ದೀರ. ಅದು ಮೌನದ ರೂಪದಲ್ಲಿ ಅನ್ನೋ ರೀತಿಲಿ ಬರ್ತದೆ.
ಹಿಂದೆ ಈ ಒಂಟಿತನ ನಿಮಗೆ ಅರಗಿಸಿಕೊಳ್ಳಲಾರದ ನೋವಾಗಿತ್ತು. ಆದರೆ ಇದ್ದಕ್ಕಿದ್ದ ಹಾಗೆ ಬಾಬಾರವರು ನಿಮಗೆ ಕನೆಕ್ಟ್ ಆದಮೇಲೆ ಈಗ ಒಂಟಿತನದಲ್ಲಿ ಅವರು ನಿಮಗೆ ಫೀಲ್ ಆಗ್ತಾ ಇದ್ದಾರೆ. ಅಂದರೆ ಅವ್ರ ಜೊತೆ ನೀವು ಮಾತನಾಡುವ ರೀತಿಯಲ್ಲಿ ಕಮ್ಯುನಿಕೇಟ್ ಆಗ್ತಾ ಇದ್ದೀರಾ. ಹಾಗಾಗಿ ಈಗ ನಿಮ್ಮ ಮನಸ್ಥಿತಿ ಸ್ವಲ್ಪ ನಿರಾಳ ಆಗಿದೆ, ಆತ್ಮವಿಶ್ವಾಸ ಹೆಚ್ಚಾಗ್ತಾ ಇದೆ, ಸರಿಯಾದ ನಿರ್ಧಾರಗಳನ್ನು ತಗೊಳ್ಳೋಕ್ಕೆ ನೀವೀಗ ಸಮರ್ಥರಾಗ್ತಾ ಇದ್ದೀರಾ. ದುರ್ಬಲತೆ, ಒಂದಿಷ್ಟು ದೌರ್ಬಲ್ಯಗಳು ದೂರ ಆಗ್ತಾ ಇದ್ದಾವೆ. ಅನಾರೋಗ್ಯದ ಸಮಸ್ಯೆಯಿಂದ ಕೂಡ ನೀವು ಚೇತರಿಸ್ಕೊಳ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಅಂದರೆ ಕೆಲವೊಂದಿಷ್ಟು ಜಗಳ ಆಗಿರ್ಬೋದು, ಮನಸ್ತಾಪ ಆಗಿರ್ಬೋದು, ಅವಮಾನ, ನಿಂದನೆ ನೀವು ಪಡ್ಕೊಂಡಿರೋದ್ರಿಂದ ಅವುಗಳನ್ನು ನೀವು ಕೇಳಿ ಕೇಳಿ ಸಾಕಾಗಿ ಹೋಗಿದೆ. ಅವುಗಳಿಂದ ನೀವು ದೂರ ಇರಬೇಕು ಅಂತ ಹೇಳಿ ಜೀವನದಲ್ಲಿ ನೀವು ಬಯಸ್ತಾ ಇದ್ದೀರಾ. ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ಅದರಲ್ಲಿ ಎಷ್ಟು ದಿನ ಅಂತ ಮುಳುಗೋದು, ಅದನ್ನು ಬಿಟ್ಟು ಹೊರಗೆ ಬಂದ್ಬಿಡೋಣ ನಾನೇ ಅನ್ನೋ ರೀತಿಲಿ ಅಂಥ ವಿಚಾರಗಳಿಂದ ನೀವೇ ಈಗ ಒಂದು ಹೆಜ್ಜೆ ಹೊರ ಬಂದಿದ್ದೀರ. ಅವರನ್ನು ಯಾರು ಅದರಲ್ಲಿ ನಿಮ್ಮನ್ನು ಮುಳುಗಿಸಿಡಬೇಕು ಅಂತ ಪ್ರಯತ್ನ ಪಟ್ಟಿದ್ರಲ್ಲ, ಅವರನ್ನು ಅಲ್ಲೇ ಬಿಟ್ಟು ನೀವು ಮಾತ್ರ ಆ ಗೆರೆಯನ್ನು ದಾಟಿ ಹೊರಗೆ ಬಂದಿದ್ದೀರಾ. ಎಷ್ಟು ದಿನ ಅಂದರೆ ಇಷ್ಟು ದಿನ ನೀವು ಅನಿವಾರ್ಯವಾಗಿ ಅವ್ರ ಜೊತೆ ಬದುಕಬೇಕಾಗಿತ್ತು. ಅದರಿಂದ ನೀವು ಸಾಕಷ್ಟು ನೋವನ್ನು, ಮಾನಸಿಕ ದೈಹಿಕ ಹಿಂಸೆಗಳನ್ನು ಅನುಭವಿಸಿದ್ರಿ. ಹಾಗಂತ ಅದೇ ಕೊನೆಯಲ್ಲ ಅನ್ನೋದು ನಿಮಗೆ ಗೊತ್ತಾಯಿತು. ಆರಂಭ ಕೂಡ ಇಲ್ಲಿಂದ ಶುರು ಮಾಡಬೇಕು. ನನ್ನ ಜೊತೆ ನನ್ನ ಬಾಬಾ ಕನೆಕ್ಟ್ ಆಗಿದ್ದಾರೆ, ಯಾವುದೋ ಜನ್ಮದ ಪುಣ್ಯದ ಪ್ರಕಾರ ನಾನು ಅದರ ಪ್ರಕಾರ ಕೆಲವು ನಿರ್ಧಾರಗಳನ್ನು ತಗೊಳ್ಬೇಕು ಅನ್ನೋ ರೀತಿಲಿ ನಿಮ್ಮ ಜವಾಬ್ದಾರಿ ಕರ್ತವ್ಯಗಳನ್ನು ಬಿಟ್ಟು ಆ ಬೌಂಡ್ರೀಸನ್ನು ಕೆಲವರು ದಾಟಿರ್ಬೋದು. ಆದರೆ ಕೆಲವರು ಇಲ್ಲಿ ಆ ಜವಾಬ್ದಾರಿಗಳ ಜೊತೆನೇ ನಾನು ಏನಾದರೂ ಮಾಡಿ ನಾನು ನಿಲ್ತೀನಿ, ಆದರೆ ನಿಮ್ಮ ಹಿಡಿತಕ್ಕೆ ನಾನು ಸಿಕ್ಕಾಕೊಳ್ಳೋದಿಲ್ಲ ಅನ್ನೋ ರೀತಿಲಿ ನೀವು ನಿಮ್ಮ ಬೌಂಡ್ರೀಸನ್ನು ದಾಟಿ ನೀವು ಬದುಕ್ತಾ ಇದ್ದೀರಾ. ನೀವು ಒಂದು ಸಂಬಂಧದಿಂದ ಹೊರ ಹೋಗುವ ನಿರ್ಧಾರವನ್ನು ಮಾಡಿದ್ದೀರಾ, ಹೊರ ಹೋಗಿದ್ದೀರಾ ಅಂದರೆ ಅದು ಉತ್ತಮವಾದ ನಿರ್ಧಾರ. ಜನ ಅದ್ರ ಬಗ್ಗೆ ಏನಾದರೂ ಬೆರಳು ತೋರಿಸಿ ಮಾತನಾಡ್ಬೋದು. ಯಾಕಂದರೆ ಅವರು ಆ ಒಂದು ಸಂಬಂಧವನ್ನು ಅದರಲ್ಲಿದ್ದು ಆ ನೋವನ್ನು ಅನುಭವಿಸಿಲ್ಲ. ಹಾಗಾಗಿ ಅವರು ಏನು ಬೇಕಾದರೂ ಜಡ್ಜ್ ಮಾಡ್ಬೋದು, ಅವರಿಗೆ ತಿಳಿಯದ ವಿಚಾರ ಆ ನೋವು. ಆದರೆ ನೀವು ಅಲ್ಲಿದ್ದು ಆ ನೋವನ್ನು ತಿಳಿದಿದ್ದೀರಲ್ವ, ಹಾಗಾಗಿ ಅದರಲ್ಲಿ ಇರಬೇಕಾ ಇರಬಾರ್ದಾ, ಅದೇನು, ಅದರಿಂದ ಹೊರಗೆ ಬಂದರೆ ಹೇಗೆ, ಎಲ್ಲವನ್ನು ಅರ್ಥಕೊಂಡೇ ನೀವು ಸರಿಯಾದ ನಿರ್ಧಾರವನ್ನು ತೊಗೊಂಡಿದ್ದೀರಾ. ಆದರೆ ಮುಂದಿನ ದಿನಗಳಲ್ಲೂ ಕೂಡ ಆ ನಿರ್ಧಾರದ ಮೇಲೇ ನೀವು ನಿಂತಿರಬೇಕು. ಸ್ವಲ್ಪವೂ ಕೂಡ ಮನಸ್ಸಿನ ಹಿಡಿತವನ್ನು ಚಂಚಲತೆಗೆ ಜಾರಿಸಬಾರ್ದು. ಗೊಂದಲ ಹೆಚ್ಚಾಗತ್ತೆ ಅನ್ನೋ ರೀತಿಲಿ ಬರ್ತದೆ. ಅಂದರೆ ದ್ವಂದ್ವಗಳಿಗೆ ನೀವು ಜಾರಬೇಕಾಗತ್ತೆ. ಯಾಕಂದರೆ ಈ ಜಗತ್ತು ನೀವು ಅಂದ್ಕೊಂಡಷ್ಟು ಒಳಿತೂ ಅಲ್ಲ, ಕೆಟ್ಟದೂ ಅಲ್ಲ. ಆದರೆ ನೀವು ಎಷ್ಟು ಒಳಿತಿನಿಂದ ಕೂಡಿರ್ತೀರೋ ಅಷ್ಟೇ ಒಳ್ಳೆಯ ಜನರು ನಿಮಗೆ ಕನೆಕ್ಟ್ ಆಗ್ತಾರೆ. ಅಂದರೆ ಬಾಬಾ ಭಕ್ತರಾಗಿದ್ದೀರಾ ಅಂದರೆ ಅಂಥ ಜನರೇ ನಿಮಗೆ ಸಿಗ್ತಾ ಹೋಗ್ತಾರೆ ಜೀವನದುದ್ದಕ್ಕೂ. ಹಾಗಾಗಿ ನೀವೀಗ ಒಂದು ಹಠದ ಸ್ವಭಾವದಲ್ಲಿ ಇದ್ದೀರಾ. ಅಂದರೆ ಒಂದು ಚಾಲೆಂಜ್ ಆಗಿ ಜೀವನವನ್ನು ತಗೊಂಡು ಬದುಕ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈ ಬದುಕಿನಲ್ಲಿ ನಿಮಗೆ ನೆಮ್ಮದಿ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಅದನ್ನು ಪಡ್ಕೊಳ್ತೀನಿ ಅನ್ನುವ ಹಠವೇ ಹೆಚ್ಚಾಗಿದೆ. ಪಡಿಸ್ಕೊಳ್ತೀನಿ, ನನ್ನ ಜವಾಬ್ದಾರಿ, ನನ್ನ ಕರ್ತವ್ಯಗಳೊಂದಿಗೆ ನಾನು ಕೂಡ ಹೋರಾಡ್ತೀನಿ ಅನ್ನುವ ಭಾವ ಇದೆಯಲ್ವಾ, ಇದಕ್ಕೆ ಕಾರಣ ನಿಮ್ಮ ಒಂಟಿತನ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದರೆ ಒಂಟಿತನ ಅನ್ನೋದಕ್ಕಿಂತ ನಿಮ್ಮ ಜೊತೆ ಇದ್ದ ನಿಮ್ಮ ಮಕ್ಕಳಾಗಿರ್ಬೋದು, ಕೆಲವರ ಜವಾಬ್ದಾರಿ ಆಗಿರ್ಬೋದು, ಅದನ್ನು ನೋಡಿ ನೀವು ಈ ಒಂಟಿತನ ಆದರೂ ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ಹೊರಗೆ ಬಂದ್ರಿ. ಆದರೆ ಆ ಒಂಟಿತನಕ್ಕೆ ಜೊತೆಯಾಗಿದ್ದು ಬಾಬಾ. ಇದರಿಂದ ನಿಮ್ಮ ಮನಸ್ಸಿಗೆ ಈಗ ತುಂಬ ಹಿತ ಅನ್ನಿಸ್ತಾ ಇದೆ. ಹಿಂದೆಯೇ ನಾನು ಇದರಿಂದ ಹೊರಗೆ ಬರಬೇಕಾಗಿತ್ತು, ಯಾಕೆ ನನ್ನಲ್ಲಿ ಆ ಸಮಯದಲ್ಲಿ ಆ ಧೈರ್ಯ, ಆತ್ಮವಿಶ್ವಾಸ ಇರಲಿಲ್ಲ ಅಂತೇಳಿ ನೀವು ಯೋಚಿಸ್ತಾ ಇರ್ಬೋದು. ಆದರೆ ಸಮಯಕ್ಕೆ ಸರಿಯಾಗಿ ಯಾವುದಾದ್ರೂ ತೀರ್ಮಾನ ತಗೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ. ಅಂದರೆ ಯಾಕಂದರೆ ಅಲ್ಲಿವರೆಗೂ ನೀವು ಅಲ್ಲಿ ಕೆಲವೊಂದು ಪಾಠಗಳನ್ನು ಕಲಿಬೇಕಾಗಿರುತ್ತೆ, ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ, ಅನಿವಾರ್ಯವಾಗಿ ಹೊಂದ್ಕೊಂಡು ಬದುಕಬೇಕು ಅನ್ನೋ ರೀತಿಯಲ್ಲಿ ಕೆಲವು ಡಿಸೈಡ್ ಮಾಡಿರ್ತಿರಲ್ಲ, ಅದರಿಂದನೂ ನೀವು ಹೊರಗೆ ಬರಬೇಕಾಗಿರುತ್ತಲ್ವ. ಹಾಗಾಗಿ ಕೆಲವು ಪರಿವರ್ತನೆ ಜಗದ ನಿಯಮ ಅನ್ನೋ ರೀತಿಯಲ್ಲಿ ಒಂದಿಷ್ಟು ವಿಚಾರಗಳು ಪರಿವರ್ತನೆಯ ನಂತರವೇ ನಿಮ್ಮ ಮನಸ್ಸಿಗೆ ಬಂದು ಅದು ಸರಿಯಾದ ನಿರ್ಧಾರವನ್ನು ತಗೊಳ್ತೀರಾ. ಕೆಲವು ಬಾರಿ ನಿಮ್ಮ ಜೀವನದ ಪಾಸ್ಟ್ ಬಹಳ ನಿಮಗೆ ನೆನಪು ಮಾಡುತ್ತೆ. ಆ ಕಡೆ ಮುಖ ಮಾಡಿ ನೋಡ್ತೀರ, ನೀವು ಎಷ್ಟೇ ಮುಂದೆ ಹೋಗಬೇಕು ಅಂತ ಪ್ರಯತ್ನ ಪಡ್ತೀರ, ಆದರೂ ಕೂಡ ಯಾವುದೋ ಒಂದು ಸೆಳೆತ ನಿಮ್ಮನ್ನು ಹಿಂದೆ ತಿರುಗಿ ನೋಡುವ ಹಾಗೆ ಮಾಡುತ್ತೆ. ಅದು ನೋವಾಗಿರ್ಬೋದು, ಇಲ್ಲ ಒಂದು ಸಂತೋಷ ಮರೆಯಾಗಿದ್ದಾಗಿರ್ಬೋದು, ಬಿಟ್ಟು ಹೋಗಿದ್ದಾಗಿರ್ಬೋದು, ನಿಮ್ಮವರು ಪ್ರೀತಿ ಪಾತ್ರರನ್ನು ನೀವು ಕಳ್ಕೊಂಡಿದ್ದೀರಾ. ಅದು ನಿಮಗೆ ತುಂಬ ಅರಗಿಸಿಕೊಳ್ಳಲಾಗದ ನೋವು ಕೊಡ್ತಾ ಇದೆ. ಅವರಿದ್ದಾಗ ನಿಮ್ಗೆ ಆ ಅನುಭವ ಆಗಿದ್ದಕ್ಕಿಂತ ಅವರನ್ನು ಕಳ್ಕೊಂಡ್ಮೇಲೆ ನಿಮಗೆ ದುಃಖ ಹೆಚ್ಚಾಗ್ತಾ ಇದೆ. ಅಂದರೆ ಅವರು ಜೊತೆ ಜಗಳ ಆಡಿದ್ರು, ಇಲ್ಲ ಒಂದಿಷ್ಟು ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ಅವ್ರು ನನ್ನ ಜೊತೆಗೆ ಇರಬೇಕಾಗಿತ್ತು ಅಂಥೇಳಿ ನಿಮಗೆ ಅನ್ನಿಸ್ತಾ ಇದೆ. ಆಗ ಅರ್ಥ ಆಗಿಲ್ಲ ಅಂತಲ್ಲ, ಆಗಲೂ ಅರ್ಥ ಆಗಿತ್ತು, ಆದರೆ ಇರಬೇಕಾಗಿತ್ತು ಅಂಥೇಳಿ ನೀವು ಫೀಲ್ ಮಾಡ್ತಾ ಇದ್ದೀರಾ. ಆದರೆ ಅದು ಈಗ ನಿಮ್ಮಿಂದ ಕಳೆದು ಹೋಗಿದೆ. ಈ ನೆನಪು ಕಡೆ ನೀವು ತುಂಬ ಮುಖ ಮಾಡಿ ನೋಡ್ತಾ ಇದ್ದೀರಾ. ಮುಂದೆ ಹೋಗಿ ಹಿಂದಿನ ನೆನಪನ್ನು ನೀವು
ಕೇವಲ ಪ್ರೇರಣೆಯಾಗಿ ತಗೊಳ್ಳಿ, ಮುಂದೆ ಹೋಗಿ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ಹಾಗೆ ಇನ್ನೂ ಕೆಲವರು ಒಂದಿಷ್ಟು ದ್ವೇಷ ಆಗಿರ್ಬೋದು, ಇಲ್ಲ ಯಾರೋ ನಿಂದನೆ ಕೊಟ್ಟಿದ್ದಾಗಿರ್ಬೋದು, ಅವಮಾನ ಮಾಡಿದ್ದಾಗಿರ್ಬೋದು, ನೀವು ಅದನ್ನು ನೆನಪು ಮಾಡ್ಕೊಳ್ತೀರಾ, ಅದು ಮರಿಬೇಕು ಅಂತೀರಾ, ಆದರೆ ಮರೆಯೋಕ್ಕಾಗ್ತಿಲ್ಲ. ಯಾವುದೋ ಒಂದು ವಿಚಾರ, ಯಾವುದೋ ಒಂದು ಅಂಥದ್ದೇ ಒಂದು ವ್ಯಕ್ತಿತ್ವ ನಿಮ್ಮ ಎದುರಿಗೆ ಬಂದ ತಕ್ಷಣ ಇವರು ಅವ್ರ ಥರನೇ ಇದ್ದಾರಲ್ವ, ಅವ್ರ ಥರನೇ ವರ್ತನೆ ಮಾಡ್ತಾರಲ್ವ, ಅವ್ರ ಥರನೇ ಮಾತಾಡ್ತಾರಲ್ವ ಅನ್ನೋ ರೀತಿಲಿ ಅದನ್ನು ನೀವು ನೆನಪು ಮಾಡ್ಕೊಳ್ಳೋ ಹಾಗೆ ಆಗ್ತಾ ಇದೆ. ಅಂದರೆ ಇಲ್ಲಿ ಇನ್ನೂ ನೀವೇನೋ ಪಾಠ ಕಲಿಯೋದಿದೆ, ಪೂರ್ಣವಾಗಿ ಅದರಿಂದ ಹೊರಗೆ ಬಂದಿಲ್ಲ ಅನ್ನೋದು ಸೂಚನೆ ಕಾಣಿಸ್ತಾ ಇದೆ. ಅದು ಕೆಲವು ಬಾರಿ ನಿಮ್ಮ ನಿದ್ದೆಯನ್ನು ಕಸ್ಕೊಳ್ತಾ ಇದೆ, ನೆಮ್ಮದಿಯನ್ನು ಕಸ್ಕೊಳ್ತಾ ಇದೆ. ಅಂದರೆ ಮರೀಲಿಕ್ಕಾಗ್ತಿಲ್ಲ ಆ ನೋವುಗಳು, ಆ ಅಂದ ಮಾತುಗಳು ಎಲ್ಲೋ ಒಂದು ರೀತಿಲಿ ನಿಮಗೆ ನೋವು ಕೊಡ್ತಾ ಇದೆ. ಆದರೆ ಬಾಬಾ ಹೇಳ್ತಿದ್ರೆ ಅದನ್ನು ನೋವು ಮಾಡ್ಕೋಬೇಡ, ಅದನ್ನು ಛಲದ ರೂಪದಲ್ಲಿ ತಗೋ, ಹಠದ ರೂಪದಲ್ಲಿ ತಗೊಂಡು ಮುಂದೆ ಹೋಗು, ನಿಲ್ಬೇಡ. ನಿಂತರೆ ನೀನು ಅಲ್ಲೇ ಆ ಒಂದು ಪಾಸ್ಟ್ನ ಎನರ್ಜಿಗೆ ಕನೆಕ್ಟ್ ಆಗಿಬಿಡ್ತೀಯ. ಮುಂದೆ ಹೋಗೋದು ತುಂಬ ಕಷ್ಟ ಆಗುತ್ತೆ, ಗುರಿ ತಲುಪೋದು ಕಷ್ಟ ಆಗಿಬಿಡುತ್ತೆ. ಆದರೆ ನೀನೀಗ ಹೊರಗೆ ಬಂದಿದೆಯಾ, ಗುರಿ ತಲುಪುವ ಲಕ್ಷ್ಯದ ಕಡೆ ಹೊರಟಿದೆಯಾ ಅಂದರೆ ಹಿಂತಿರುಗಿ ನೋಡು, ಅದನ್ನು ಛಲದ ರೂಪದಲ್ಲಿ, ಹಠದ ರೂಪದಲ್ಲಿ ತಗೊಂಡು ಮುಂದೆ ಹೋಗಲಿಕ್ಕೆ ಅದನ್ನು ಪ್ರೇರಣೆಯಾಗಿ ತಗೊಂಡು ನೋಡು. ಅದು ಬಿಟ್ಟು ಅವ್ರು ಹಾಗಂದ್ರು ಹೀಗಂದ್ರು ಅಂತೇಳಿ ಅದನ್ನು ಫೀಲ್ ಮಾಡ್ತಾ ಅಳ್ತಾ ದುರ್ಬಲತೆಗೆ ಜಾರುವ ರೀತಿಯಲ್ಲಿ ನೀನು ಹೋಗಬೇಡ. ಅಂದರೆ ನಿನ್ನನ್ನು ಕಳ್ಕೊಂಡು ಅವರು ವ್ಯಥೆ ಪಡಬೇಕೇ ವಿನಃ ಅವರನ್ನು ಕಳ್ಕೊಂಡೇ ಅನ್ನೋ ರೀತಿಲಿ ನೀನು ವ್ಯಥೆ ಪಡಬಾರ್ದು. ಅವರು ಜೀವಂತವಾಗಿ ಇದ್ದಾರಲ್ವ, ಅವರು ನಿಮ್ಮನ್ನು ಮರೆತು ಬದುಕಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂದರೆ ನೀನು ಯಾಕೆ ಮುಂದೆ ಹೋಗಬಾರ್ದು ಅನ್ನೋ ರೀತಿ ಕೆಲವರಿಗೆ ತಿಳಿಸ್ತಾ ಇದ್ದಾರೆ. ಕೆಲವರು ಈಗ ಅವರನ್ನು ಸಂಪೂರ್ಣವಾಗಿ ಕಳ್ಕೊಂಡ್ಬಿಟ್ಟಿದ್ದೀರಾ, ಆದರೆ ಅವರ ನೆನಪು ಮಾತ್ರ ನಿಮಗೆ ಉಳಿದಿದೆ. ಅದು ನಿಮ್ಮ ಮಕ್ಕಳನ್ನು ಕಳ್ಕೊಂಡಿದ್ರು, ಗಂಡನನ್ನು ಕಳ್ಕೊಂಡಿದ್ರು, ಹೆಂಡತಿಯನ್ನು ಕಳ್ಕೊಂಡಿದ್ರು. ಆ ನೋವಿನಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ಲ. ಕೆಲವೊಂದು ಸಾರಿ ಅವ್ರು ಇದ್ದಾಗ ಒಂದಿಷ್ಟು ಅವ್ರ ಬೆಲೆ ನಿಮಗೆ ತಿಳಿದೇ ಇರ್ಬೋದು, ಅವ್ರು ಇಲ್ಲದ ಅಂಥ ಸಂದರ್ಭದಲ್ಲಿ ಅವ್ರು ಇರಬೇಕಾಗಿತ್ತು ಅನ್ನೋ ರೀತಿಯಲ್ಲಿ ಫೀಲ್ ಮಾಡ್ತಾ ಇದ್ದಾರೆ. ಆದರೆ ಅದು ಈಗ ಸಾಧ್ಯ ಇಲ್ಲ. ಆದರೆ ಅವರ ನೆನಪಿನೊಂದಿಗೆ ನೀವು ಮುಂದೆ ಹೋಗಬೇಕು, ನಿಲ್ಲಬಾರ್ದು. ಜೀವನ ನಿಂತ ನೀರಲ್ಲ, ಹರಿಯುವ ನದಿಯಂತಿರಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮ್ಮನ್ನು ಮುಂದೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೀವು ಮರೆಯೋಕ್ಕೆ ಪ್ರಯತ್ನ ಪಟ್ಟರು ಕೂಡ ಕೆಲವರು ನಿಮ್ಮ ಎದುರಿಗೆ ಬಂದು ಆ ನೆನಪುಗಳನ್ನು ಮತ್ತೆ ಮರುಕಳಿಸುವ ಹಾಗೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಿಮ್ಮಲ್ಲಿ ಒಂದಿಷ್ಟು ಕೆಂಡದಂಥ ಕೋಪ ಬಂದ್ಬಿಡುತ್ತೆ. ಅಂದರೆ ಆತ್ಮವಿಶ್ವಾಸವನ್ನು ಕಳ್ಕೊಂಡು ಕೂಗ್ಬಿಡೋಣ, ಬೈದ್ಬಿಡೋಣ ಅಂತೇಳಿ ಅನಿಸುತ್ತೆ. ತಕ್ಷಣವೇ ಬಾಬಾ ನೆನಪಿಗೆ ಬಂದು ನಿಮ್ಮ ನಾಲಿಗೆಯನ್ನು ಹಿಡಿತಕ್ಕೆ ತಗೊಳ್ತಾ ಇದ್ದೀರಾ ಅಂದರೆ ಇಲ್ಲಿ ಗುರುವಿನ ಒಂದಿಷ್ಟು ಶಿಕ್ಷಣ ನಿಮ್ಮ ಮೇಲೆ ವರ್ಕ್ ಮಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಒಟ್ಟಾರೆಗೆ ಇದೇ ಸಹನೆ, ಇದೇ ತಾಳ್ಮೆ ನಿಮ್ಮನ್ನು ಮುಂದಿನ ದಿನಗಳಲ್ಲಿ ಬಹಳಷ್ಟು ಎತ್ತರಕ್ಕೆ, ಗೌರವದ ಸ್ಥಾನಕ್ಕೆ ಕೊಂಡೊಯ್ಯುತ್ತೆ. ಅಂದರೆ ಕೂಗಾಡಿ ಕಳ್ಕೊಳ್ಳೋದು ದೊಡ್ಡದಲ್ಲ ಎನರ್ಜಿಯನ್ನು, ಅದನ್ನು ಮೌನದಲ್ಲಿ ಕೂಡ್ಕೊಳ್ಳೋದು ದೊಡ್ಡದು ಅನ್ನೋ ರೀತಿಯಲ್ಲಿ ಬರ್ತದೆ. ಯಾರೋ ನಿಮ್ಮೆದುರಿಗೆ ಅನವಶ್ಯಕವಾಗಿ ಮಾತನಾಡಿ ವ್ಯರ್ಥವಾದ ರೀತಿಯಲ್ಲಿ ನಿಮ್ಮನ್ನು ನಿಂದಿಸಿದ್ರು ಅಂದ ಮಾತ್ರಕ್ಕೆ ನಿಮ್ಮ ವ್ಯಕ್ತಿತ್ವ ಕಳೆದು ಹೋಗೋದಿಲ್ಲ. ಅವರ ವ್ಯಕ್ತಿತ್ವವನ್ನು ಅವರು ತೋರಿಸಿದ್ರು ಅಲ್ವಾ. ಆದ್ದರಿಂದ ನೀವು ಸರಿಯಾದ ದಾರಿಯನ್ನು, ಸರಿಯಾದ ವ್ಯಕ್ತಿತ್ವ ಹೊಂದಿರುವ ಜನರನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕೆ ನಿಮಗೆ ಸಾಧ್ಯ ಆಯಿತು. ಯಾರು ಹೇಗೆ ಅನ್ನೋದನ್ನು ನೀವೀಗ ವಿಮರ್ಶೆ ಮಾಡೋದನ್ನು ಕಲ್ತ್ರಿ ಅನ್ನೋದು ನೀವು ಇಲ್ಲಿ ಗುರುತಿಸಬೇಕಾಗಿರೋ ವಿಚಾರ ಅನ್ನೋ ರೀತಿಲಿ ಬರ್ತಾ ಇದೆ. ಹಾಗಾಗಿ ಕೆಲವೊಂದು ವಿಚಾರಗಳು ಮರುಕಳಿಸೋದು ಸಹಜ, ಅವುಗಳನ್ನು ಪೂರ್ಣವಾಗಿ ಮರೀಲಿಕ್ಕೆ ಅಸಾಧ್ಯ ಇಲ್ಲ ಅಂತಲ್ಲ. ಆದರೆ ಗುರುವಿನ ಶರಣದಲ್ಲಿ ನೀವೀಗ ಒಂದು ಒಳ್ಳೆಯ ಜೀವನವನ್ನು ಕಂಡುಕೊಳ್ತೀರಾ. ಈ ವರ್ತಮಾನದಲ್ಲಿ ನೀವು ಸ್ವಲ್ಪ ಖುಷಿಯನ್ನು ಅನುಭವಿಸೋದನ್ನು ಕಲೀಲೇಬೇಕು. ಒಂದು ಕ್ಷಣ ನಿಮಗೆ ನಗು ಸಿಕ್ಕಿದೆ ಅಂದರೆ ಅದಕ್ಕೊಂದು ಕೃತಜ್ಞತೆ ಇರಲಿ. ಯಾಕಂದರೆ ಆ ಹಿಂದಿನದನ್ನು ಮರೀಲಿಕ್ಕೆ ಈ ಖುಷಿ ಒಂದು ಕ್ಷಣವಾದರೂ ನಿಮಗೆ ಸಹಾಯ ಮಾಡಿದೆ. ಹಾಗಾಗಿ ಅದಕ್ಕೆ ಯಾರು ಕಾರಣರಾಗಿದ್ದಾರೋ ಅವರಿಗೂ ಕೂಡ ಒಂದು ಧನ್ಯವಾದಗಳನ್ನು ಅರ್ಪಣೆ ಮಾಡಿ. ಕೆಲವರು ನೀವು ನೆಮ್ಮದಿಯಾಗಿರಬೇಕು ಅಂತ ಬಯಸಿದಾಗಲೆಲ್ಲ ಒಂದಿಷ್ಟು ಕಲ್ಲು ಹಾಕುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಂದರೆ ನೀವೇನೋ ಒಂದು ಸಂತೋಷವಾಗಿ, ಸಮಾಧಾನವಾಗಿ ಜೀವನ ನಡೆಸಲಿಕ್ಕೆ ಅಂತೇಳಿ ಸಿದ್ಧತೆ ಮಾಡ್ಕೊಳ್ತೀರಾ, ಆಗಲೇ ಅಲ್ಲಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಸಂಕಷ್ಟವನ್ನು ತಂದು ಒಡ್ತಾ ಇದ್ದಾರೆ. ಅದು ಒಂದಿಷ್ಟು ಕೆಟ್ಟ ಪ್ರಯೋಗವನ್ನು ಮಾಡೋದ್ರ ಮೂಲಕ ಆಗಿರ್ಬೋದು, ಇಲ್ಲ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡೋದ್ರ ಮೂಲಕ ಆಗಿರ್ಬೋದು, ಈ ರೀತಿ ಮಾಡ್ತಾ ಇದ್ದಾರೆ. ಆದರೆ ಗುರುವಿನ ಪಾದಗಳಲ್ಲಿ ಅವರನ್ನು ಶರಣಾಗಿ ನೀವು ಬಹಳಷ್ಟು ಸಹಿಸ್ಕೊಳ್ತಾ ಇದ್ದೀರಿ. ಯಾಕಂದರೆ ನಾನು ಆ ದಾರಿಯಲ್ಲಿ ಹೋಗಬಾರ್ದು, ಒಂದಿಷ್ಟು ಅವರಿಗೆ ಎದುರು ಮಾತನಾಡೋದಾಗಿರ್ಬೋದು, ತೊಂದರೆ ಕೊಡೋದಾಗಿರ್ಬೋದು ದೊಡ್ಡ ವಿಚಾರ ಅಲ್ಲ. ಆದರೆ ನಾನೀಗ ಗುರುವಿನ ಶರಣದಲ್ಲಿದ್ದೀನಿ, ಅವರ ಉಪದೇಶಗಳಿಂದ ನಡ್ಕೊಳ್ತಾ ಇದ್ದೀನಿ, ನಾನೀಗ ತಪ್ಪ ಮಾಡೋದಿಲ್ಲ. ನಾನು ಮೊದಲಿನಂತಿದ್ರೆ ಅದರ ಕಥೆನೇ ಬೇರಿತ್ತು, ಆದರೆ ನಾನೀಗ ಪರಿವರ್ತನೆ ಆಗಿದ್ದೀನಿ ಅನ್ನೋ ರೀತಿಲಿ ನೀವೀಗ ನಿಮಗೆ ಸಮಾಧಾನ ಹೇಳ್ಕೊಳ್ತಾ ಇದ್ದೀರಾ. ಆದರೆ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ, ನಿನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಂಭಾಳಿಸೋಕ್ಕಾಗೋದೇ ಇಲ್ಲ, ಅದು ಅತಿರೇಕಕ್ಕೆ ಹೋಯಿತು ಆ ವಿಚಾರ ಅಂದಾಗ ನನ್ನನ್ನು ಸ್ಮರಣೆ ಮಾಡಿ ನನ್ನ ಪಾದಗಳಲ್ಲಿ ಆ ವಿಚಾರವನ್ನು ಸಮರ್ಪಣೆ ಮಾಡಿ ಅವರನ್ನು ಸೆರೆಂಡರ್ ಮಾಡಿಬಿಡು. ನನ್ನ ಶರಣದಲ್ಲಿ ಅವರು ಸೆರೆಂಡರ್ ಆದರು ಅಂದರೆ ಅವರು ಮುಕ್ತಿನೇ ಹೊಂದೋದಿಲ್ಲ. ಅಷ್ಟರ ಮಟ್ಟಿಗೆ ನಾನು ಅವರನ್ನು ಸೆರೆಂಡರ್ ಮಾಡ್ಕೊಳ್ತೀನಿ. ಅಂದರೆ ಎಲ್ಲಿಯವರೆಗೂ ಅವ್ರು ಪಾಠ ಕಲಿಯೋದಿಲ್ವೋ ಅಲ್ಲಿಯವರೆಗೂ ನಾನು ಅವರನ್ನು ಬಿಡೋದಿಲ್ಲ, ಹಿಡಿದಿಡ್ತೀನಿ. ನೀನು ಹಿಡಿದಿಡೋದು ಬೇಡ ನಿನ್ನ ಕೋಪದಲ್ಲಿ, ನಾನು ನನ್ನ ಕೋಪದಲ್ಲಿ ಅವರನ್ನು ಹಿಡಿದಿಡ್ತೀನಿ. ನೀನು ಮುಂದೆ ಹೋಗು, ನನ್ನ ಪಾದಗಳಲ್ಲಿ ಆ ವಿಚಾರವನ್ನು ಸಮರ್ಪಣೆ ಮಾಡು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಇದು ನಿಮ್ಗೆ ಯಾವುದೇ ರೀತಿ ಒಂದು ತೊಂದರೆ ಕೊಡ್ತಾ ಇದ್ದಾರೆ
ಇದ್ದಾರಲ್ಲ ಯಾರು ಅವರೆಲ್ಲರಿಗೂ ಸಂಬಂಧ ಪಡುತ್ತೆ. ಇದು ಭಿನ್ನ ಭಿನ್ನವಾದ ಎನರ್ಜಿಗೆ ಕನೆಕ್ಟ್ ಆಗುತ್ತೆ. ಯಾಕಂದರೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಎನರ್ಜಿಗೆ ಯಾವ ರೀತಿ ಕನೆಕ್ಟ್ ಆಗುತ್ತೋ ಅದನ್ನು ಅವರನ್ನು ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಿ ಮುಂದೆ ಹೋಗಿ. ನೀವು ಆದಷ್ಟು ಬೇಗನೆ ಒಂದು ಮನೆ ಕೊಂಡ್ಕೊಳ್ತೀರಾ ಅನ್ನೋ ರೀತಿಯಲ್ಲಿ ಬರ್ತಿದೆ. ಕೆಲವರ ಯೋಜನೆ ಇತ್ತು ಅನಿಸುತ್ತೆ, ಹಾಗಾಗಿ ಈ ವಿಚಾರ ಕನೆಕ್ಟ್ ಆಗ್ತಿದೆ. ಗುರುವಿನಲ್ಲಿ ಸಮರ್ಪಣೆ ಮಾಡಿದ್ರೋ ಏನೋ, ಯಾಕೆ ಒಂದು ನಿವೇಶನ ಖಂಡಿತ ಕೊಂಡ್ಕೊಂಡಿದ್ದೀರಾ, ಅದಕ್ಕೊಂದು ಪೂರಕವಾಗಿ ವ್ಯವಸ್ಥಿತವಾಗಿ ಒಂದು ಮನೆ ಕಟ್ಟಬೇಕು ಅನ್ನೋದು ನಿಮ್ಮ ಆಸೆ ಆಗಿದೆ. ಆದರೆ ಸ್ವಲ್ಪ ಏನೋ ಒಂದು ಅಡೆತಡೆ ಆಗಿರ್ಬೋದು, ಇಲ್ಲ ಅದರಲ್ಲಿ ನಾನು ಮುಂದುವರಿಯೋಣ ಅಂತೇಳಿ ಆತಂಕ ಭಯ ಏನಾಗುತ್ತೋ ಏನೋ ಅನ್ನೋ ರೀತಿಯಲ್ಲಿ ನೀವು ಸ್ವಲ್ಪ ಕಸಿವಿಸಿಯಲ್ಲಿದ್ದರೆ ಅದೇ ಗುರುವಿನ ಶರಣದಲ್ಲಿ ಆ ವಿಚಾರವನ್ನು ಸಮರ್ಪಣೆ ಮಾಡಿ 2 ತೆಂಗಿನಕಾಯಿಗಳನ್ನು ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಿ ನಿಮ್ಮ ಶಿರವನ್ನು ಭಾಗಿಸಿ ಪ್ರಾರ್ಥನೆ ಮಾಡಿ. ಖಂಡಿತ ಆ ವಿಚಾರದಲ್ಲಿ ನಿಮಗೇನು ಅಡ್ಡಿ ಆತಂಕ ಭಯ ಇತ್ತೋ ಅದೆಲ್ಲವೂ ನಿವಾರಣೆ ಆಗುತ್ತೆ. ಅದು ಕೈಗೂಡುವ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತದೆ. ಪ್ರಾರಂಭದ ಸೂಚನೆ ಇಲ್ಲಿ ಸಿಗ್ತಾ ಇದೆ. ಮನೆ ಬದಲಾಯಿಸುವ ನಿಮ್ಮ ಕನಸನ್ನು ಗುರುವು ನನಸು ಮಾಡಿಕೊಟ್ಟಿದ್ದಾರೆ. ಇದರಲ್ಲಿ ನೀವು ತುಂಬ ಸಫರ್ ಮಾಡಿಬಿಟ್ರಿ. ಬಹಳ ಅಂದರೆ ಅದು ಹೇಳ್ಕೊಳಕ್ಕಾಗೋದಿಲ್ಲ ಯಾರ ಹತ್ರನೂ, ಅಷ್ಟೊಂದು ಸಫರ್ ನಿಮಗೆ ಸಿಕ್ತು. ಯಾಕಂದರೆ ಒಂದಿಷ್ಟು ತೊಂದರೆ ಅಡ್ಡಿ ಆತಂಕ ಬಂತು. ಆದರೆ ಗುರುವಿನ ನೆರಳಲ್ಲಿ ನೀವು ಇದ್ದಿದ್ದರಿಂದ ಅವರಿಗೆ ಅದು ಮನದಟ್ಟಾಗಿ ಮತ್ತೆ ಅವರೇ ಕರೆದು ನಿಮಗೆ ಒಂದಿಷ್ಟು ಒಳ್ಳೆ ರೀತಿಯಲ್ಲಿ ನಿಮ್ಮ ಜೊತೆ ಅವರು ನಡೆ ನುಡಿಯನ್ನು ತೋರಿಸುವಂತಾಯಿತು ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಇದಕ್ಕೆ ನೀವು ಒಂದು ಕೃತಜ್ಞತೆಯನ್ನು ಗುರುವಿಗೆ ಸಲ್ಲಿಸಿದ್ದೀರಾ. ಕೆಲವೊಂದು ಸಾರಿ ನಿಮ್ಮ ಅಹಂಕಾರ ಕೂಡ ಕೆಲವೊಂದು ಸಾರಿ ನೀವು ಎಡುವಂತೆ ಮಾಡಿದೆ ಅಲ್ವಾ. ಜೀವನದಲ್ಲಿ ಸರಿಯಾದ ತೀರ್ಮಾನಗಳನ್ನು ತೆಗೆದುಕೊಳ್ಳಲಾಗದೆ ನಿಮ್ಮ ಅಹಂಕಾರ ನಿಮ್ಮನ್ನು ಬೀಳಿಸಿದೆ. ಇದರ ಅರಿವು ನಿಮಗಾಗಿದೆ. ಅದರಿಂದ ಅಹಂಕಾರವನ್ನೇ ತ್ಯಾಗ ಮಾಡಿಬಿಟ್ಟಿದ್ದೀರಾ. ಬಾಬಾ, ನನಗೆ ಅಹಂಕಾರ ಬೇಡ, ಅದನ್ನು ನಿಮ್ಮ ಪಾದಗಳಲ್ಲಿ ಶರಣಾಗಿಸ್ಬಿಟ್ಟಿದ್ದೀನಿ. ನನ್ನಲ್ಲಿ ಏನು ಅವಗುಣಗಳಿದೆವೋ ಅವೆಲ್ಲವನ್ನು ನಿಮ್ಮ ಪಾದಗಳಲ್ಲಿ ನಾನು ಸರೆಂಡರ್ ಆಗಿ ಮಾಡಿದ್ದೀನಿ. ಈಗ ನೀವು ನನ್ನ ಜೀವನಕ್ಕೆ ಏನು ತುಂಬಿಸ್ಬೇಕು ಅಂತ ಇದ್ರೋ ಅದು ನನ್ನ ಭವಿಷ್ಯದ ಒಳಿತಿಗಾಗಿ ಅದನ್ನು ನಾನು ಸ್ವೀಕರಿಸ್ತೀನಿ ಅನ್ನೋ ರೀತಿಯಲ್ಲಿ ನೀವು ಎನರ್ಜಿಯನ್ನು ಸ್ವೀಕಾರ ಮಾಡಿದ್ದೀರಾ. ಅಂದರೆ ಹಿಂದೆ ನಿಮ್ಮ ಈಗೋಗೆ ಯಾರಾದರೂ ಹರ್ಟ್ ಮಾಡ್ತಿದ್ದಾರೆ, ನಿಮ್ಮ ವಿರುದ್ಧ ಯಾರಾದರೂ ಮಾತನಾಡ್ತಾ ಇದ್ದಾರೆ, ಕೋಪ ಮಾಡ್ತಾ ಇದ್ದಾರೆ, ಇಲ್ಲ ಏನೋ ಬುದ್ಧಿ ಹೇಳ್ತಾ ಇದ್ದಾರೆ ಅಂತ ಹೇಳಿ, ಅಂದರೆ ನೀವು ತೆಗೆದುಕೊಳ್ಳುವ ನಿರ್ಧಾರವನ್ನು ಸರಿ ತಪ್ಪು ಅಂತೇಳಿ ಅಲ್ಲಗಳಿತಾ ಇದ್ದಾರೆ ಅಂದ ತಕ್ಷಣ ನಿಮಗೆಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಈಗೋಗೆ ಹರ್ಟ್ ಆಗ್ತಿತ್ತು. ಅಂದರೆ ನಾನು ಅನ್ನುವ ಭಾವ ಅಲ್ಲಿ ಕಾಡ್ತಾ ಇತ್ತು. ಆಗ ನೀವು ತಪ್ಪು ನಿರ್ಧಾರಗಳನ್ನು ತಗೊಂಡಿದ್ದೇ ಹೆಚ್ಚು, ಅದರಿಂದ ಸಮಸ್ಯೆ ಆಗಿದ್ದೇ ಹೆಚ್ಚು, ಅನರ್ಥ ಆಗಿದ್ದೇ ಹೆಚ್ಚು, ಸಂಬಂಧಗಳಲ್ಲಿ ಪರಿಸ್ಥಿತಿ ಹದಗೆಡಿಸಿದ್ದೇ ಹೆಚ್ಚು. ಈಗಲೂ ಕೂಡ ಅದಿದೆ ನಿಮ್ಮ ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ ಅದು ನಡೀತಾ ಇದೆ. ಆದರೆ ಅದನ್ನು ಸಂಭಾಳಿಸುವ ರೀತಿ ನಿಮಗೆ ಕಾಣದಾಗಿದೆ. ಅದನ್ನು ಗುರುವಿನ ಪಾದಗಳಲ್ಲಿ ಸರೆಂಡರ್ ಮಾಡಿಬಿಡಿ ನಿಮ್ಮ ಅಹಂಕಾರದ ಜೊತೆ. ಖಂಡಿತ ನಿಮ್ಮ ಅಹಂಕಾರವನ್ನು ಹೇಗೆ ಸರೆಂಡರ್ ಮಾಡಿದ್ರು ಹಾಗೆ ನಿಮ್ಮ ಕುಟುಂಬದಲ್ಲಿರುವ ಕೆಲವು ವ್ಯಕ್ತಿಗಳ ಅಹಂಕಾರವನ್ನು ಕೂಡ ಅವರ ಒಂದು ಬಾಬಾರವರ ಒಂದು ಶರಣದಲ್ಲಿ ಸರೆಂಡರ್ ಮಾಡಿದರೆ ಖಂಡಿತ ಇಲ್ಲಿ ಒಳಿತಿನ ದಾರಿಯನ್ನು ಅವ್ರು ತೋರಿಸಿಕೊಡ್ತಾರೆ. ಅಂದರೆ ಅವರ ಶರಣದಲ್ಲಿ ನೀವು ಯಾರನ್ನೇ ಅರ್ಪಣೆ ಮಾಡಲಿ ಅವರನ್ನು ಶುದ್ಧೀಕರಿಸಿ ನವೀಕರಿಸಿ ಕೊಡುವ ಭಾರ ಗುರುವಿನದ್ದಾಗಿರುತ್ತೆ. ನಂಬಿಕೆ ನಿಮ್ಮದಾಗಿರಬೇಕಷ್ಟೇ. ನಿಮ್ಮ ನಂಬಿಕೆಗೆ ಅನುಸಾರವಾಗಿ ಒಂದು ಶುಭ ಸುದ್ದಿ ನಿಮಗೆ ಸಿಗ್ತದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಆದರೆ ಅದರಲ್ಲಿ ಕೊಂಚ ಆತಂಕ ಭಯ ಕೂಡ ನಿಮಗಿದೆ. ಆದರೆ ಈಗಿನ ಎನರ್ಜಿಯ ಪ್ರಕಾರ ಆ ಒಂದು ಮನಸ್ಸನ್ನು, ಅಂದರೆ ಏನೋ ಒಂದು ಭಯದ ಮನಸ್ಸು, ಆತಂಕದ ಮನಸ್ಸನ್ನು ದೂರ ಬಿಡಿ. ಸಿಕ್ಕ ಒಂದು ಸಂತೋಷವನ್ನು ಸೆಲೆಬ್ರೇಟ್ ಮಾಡಿ, ಸಂಭ್ರಮಿಸಿ. ಆ ಅವಕಾಶ ನಿಮ್ಮ ಜೀವನದಲ್ಲಿ ನಿಮ್ಮ ಕರ್ಮದ ಅನುಸಾರವೇ ಸಿಕ್ಕಿದೆ. ಭಯ ಆತಂಕ ಅದೆಲ್ಲಾದರೂ ಕಳೆದು ಹೋಗ್ಬೋದಾ, ಇಲ್ಲ ಇದರಿಂದ ಏನಾದರೂ ಸಮಸ್ಯೆ ಆಗ್ಬೋದಾ ಅನ್ನೋ ರೀತಿಲಿ ನೀವು ಯೋಚನೆ ಮಾಡುವ ಹಾಗೆ ಮಾಡಿದೆ. ಅಂಥ ಯೋಚನೆ ನಿಮ್ಮ ಮನಸ್ಸಲ್ಲಿ ಬಂದಿದೆ ಅಂದರೆ ನೀವು ನಂಬಿದ ಗುರುವು ಹಾಗೆ ದೇವರಲ್ಲಿ ಆ ವಿಚಾರವನ್ನು ಸರೆಂಡರ್ ಮಾಡಿಬಿಡಿ. ಈ ಸಂತೋಷದ ಕ್ಷಣವನ್ನು ನೀವು ಅನುಭವಿಸ್ತಾ ನಿಮ್ಮ ಒಂದು ಮುಂದಿನ ದಾರಿಯತ್ತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರುವೇ ಮೆಸೇಜ್ ಕೊಡ್ತಾ ಇದ್ದಾರೆ. ಅಂದರೆ ಈ ಸಮಯದಲ್ಲಿ ನಿಮ್ಗೆ ಏನು ಸಿಗ್ತಾ ಇದೆ, ಅದು ಕಷ್ಟ ದುಃಖ ಇಲ್ಲ ಒಂದು ಸೆಲೆಬ್ರೇಟ್ ಮಾಡುವ ಸಂತೋಷ ಮಧ್ಯೆ ಸಿಗ್ತಾ ಇದೆ. ಕಷ್ಟದ ಮಧ್ಯೆ ಒಂದಿಷ್ಟು ಸಮಸ್ಯೆಯ ಮಧ್ಯೆ ಅದು ಭಗವಂತನ ಇಚ್ಛೆಯಿಂದಲೇ ಆಗ್ತಾ ಇದೆ. ಅಂದರೆ ಇಲ್ಲಿ ನೀವು ತುಂಬ ಕಷ್ಟದ ದಾರಿಯಲ್ಲಿ ಲಾಂಗ್ ಸಫರ್ ಮಾಡಬೇಕಾದ್ರೆ ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ವಿಚಿತ್ರವಾದ ನೋವು ಬಾಧೆಗಳು ಆವರಿಸಿ ಅಂದರೆ ನೀವು ಡಿಸ್ಟ್ರ್ಯಾಕ್ಟ್ ಆಗುವ ಸಾಧ್ಯತೆ ಹೆಚ್ಚಿದೆ. ಹಾಗಾಗಿ ಗುರು ಇಲ್ಲಿ ನಿಮಗೆ ಸಮಾಧಾನ ಪಡಿಸ್ತಿದ್ದಾರೆ. ನಾನು ನಿನ್ನ ಜೊತೆಗಿದ್ದೀನಿ ಅನ್ನೋ ರೀತಿಯಲ್ಲಿ ಕೊಂಚ ಒಂದಿಷ್ಟು ಸಣ್ಣ ಪುಟ್ಟ ಸಂತೋಷವನ್ನು, ಸಣ್ಣ ಪುಟ್ಟ ಒಂದಿಷ್ಟು ವಿಚಾರಗಳಲ್ಲಿ ಪರಿವರ್ತನೆಯನ್ನು ನೀಡ್ತಾ ನಾನು ನಿನ್ನ ಜೊತೆಗಿದ್ದೀನಿ, ಮುಂದೆಲ್ಲವೂ ಒಳ್ಳೆಯದಾಗುತ್ತೆ, ಅದಕ್ಕೆ ನಿನ್ನನ್ನು ಅರ್ಹನಾಗಿಸ್ತಾ ಇದ್ದೀನಿ, ಈಗ ಹೆದರಬೇಡ ಅನ್ನೋ ರೀತಿಲಿ ನಿಮ್ಮನ್ನು ಮುಂದೆ ಕರ್ಕೊಂಡು ಹೋಗೋ ರೀತಿಲಿ ಒಂದು ಭರವಸೆಯನ್ನು ಉಂಟು ಮಾಡ್ತಾ ಇದ್ದಾರೆ. ಹಾಗಾಗಿ ಜೀವನದಲ್ಲಿ ದೊಡ್ಡದಕ್ಕೆ ಆಸೆ ಪಟ್ಟು ಇವತ್ತು ಸಿಗ್ತಾ ಇರುವ ಒಂದು ಸಣ್ಣ ಪುಟ್ಟ ಸಂತೋಷವನ್ನು ಮಿಸ್ ಮಾಡ್ಕೋಬೇಡಿ. ಈ ಸಂತೋಷ ಮುಂದೆ ಸಿಗುವ ದೊಡ್ಡ ಸಂತೋಷವನ್ನು ಒಂದು ಸೆಲೆಬ್ರೇಟ್ ಮಾಡುವ ಅರ್ಹತೆಯನ್ನು ನಿಮಗೆ ಇದೆಯಾ ಅನ್ನೋ ರೀತಿಯಲ್ಲಿ ಟೆಸ್ಟ್ ಕೂಡ ಮಾಡ್ತಾ ಇರ್ಬೋದು, ಪರೀಕ್ಷೆ ಕೂಡ ಆಗಿರ್ಬೋದು. ಹಾಗಾಗಿ ಯಾವುದನ್ನು ಕೂಡ ಕಳ್ಕೊಳ್ಳೋದು ಬೇಡ, ಎಲ್ಲದಕ್ಕೊಂದು ಕೃತಜ್ಞತೆ ಇರಲಿ. ಯಾವುದಕ್ಕಾಗಿ ಕಾಯ್ತಾ ಇದ್ರಲ್ಲ, ಬಹಳ ನಿರೀಕ್ಷೆ ಇಟ್ಟಿದ್ರಲ್ಲ, ಅದು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ.
ಆದರೆ ಒಂದಿಷ್ಟು ವಿಚಾರಗಳು ಅಸ್ತವ್ಯಸ್ತವಾಗಿ ನಡೀತಾ ಇರೋದಂತೂ ಸತ್ಯ. ನಿಮ್ಮ ಜೀವನದಲ್ಲಿ ನೀವು ಭರವಸೆ ಕಳೆದುಕೊಳ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ನನ್ನ ಜೀವನದಲ್ಲಿ ಯಾವಾಗ ಎಲ್ಲ ಸರಿಯಾಗತ್ತೆ ಅನ್ನೋ ರೀತಿಯಲ್ಲಿ ಡಿಮೋಟಿವೇಟ್ ಆಗ್ತಾ ಇದ್ದೀರಾ. ಕೆಲವರಂತೂ ವೈಯಕ್ತಿಕ ಜೀವನ ಸರಿ ಆಗುತ್ತೋ ಇಲ್ಲೋ ಅನ್ನೋ ರೀತಿಯಲ್ಲಿ, ಅಂದರೆ ನೀವು ಹೇಳ್ತಾ ಇರೋದೊಂದು, ಅವ್ರು ಮಾಡ್ತಾ ಇರೋದೊಂದು, ಅಂದರೆ ಎತ್ತು ಏರಿಗೆ ಕೋಣ ನೀರಿಗೆ ಅನ್ನೋ ಹಾಗೆ ನಿಮ್ಮ ಒಂದು ವೈಯಕ್ತಿಕ ಸಂಬಂಧದಲ್ಲಿ ಕೆಲವು ವಿಚಾರಗಳು ನಡೀತಾ ಇದ್ದಾವೆ. ಇದರಿಂದ ನಾನು ಹೇಗೆ ಹೊರಗೆ ಬರೋದು ಅಂದರೆ ಈ ಒಂದು ವಿಚಾರವನ್ನು ಹೇಗೆ ಸಂಭಾಳಿಸಿ ಆ ಒಂದು ವೈಯಕ್ತಿಕ ಜೀವನವನ್ನು ಸರಿಪಡಿಸ್ಕೊಳ್ಳೋದು ಅನ್ನೋ ರೀತಿಲಿ ನೀವು ತುಂಬ ಒದ್ದಾಡ್ತಾ ಇದ್ದೀರಾ. ನೀವು ಎಷ್ಟೇ ಪ್ರಯತ್ನ ಕೊಟ್ಟರೂ ಅದನ್ನು ಇನ್ನೂ ಸ್ವಲ್ಪ ಸರಿಪಡಿಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಅದು ಅಸ್ತವ್ಯಸ್ತ ಆಗ್ತಾ ಇದೆ. ಅದು ಯಾರದ್ದೋ ಒಂದು ವಿಚಾರ ಮಧ್ಯ ಪ್ರವೇಶ ಮಾಡ್ತಾ ಇರೋದ್ರಿಂದ ಈ ರೀತಿ ಆಗ್ತದೆ. ಇಲ್ಲ, ಮಧ್ಯ ಪ್ರವೇಶ ಮಾಡ್ತಾ ಇರೋರು, ಅದಕ್ಕೊಂದು ತೀರ್ಮಾನ ಮಾಡ್ತಾ ಇರೋರು ಸರಿಯಾಗಿಲ್ಲ, ಅವರು ನಿಮ್ಮ ಪರವಾಗಿಲ್ಲ, ಆ ವ್ಯಕ್ತಿಯ ಪರವಾಗಿರ್ಬೋದು, ಇಲ್ಲ ನಿಮ್ಮಿಬ್ಬರ ಒಂದು ಅಂತರ ಹೆಚ್ಚಾಗಲಿ ಅಂತೇಳಿ ಬಯಸ್ತಾ ಇರ್ಬೋದು. ಹಾಗಾಗಿ ಅಲ್ಲಿ ಭಿನ್ನಾಭಿಪ್ರಾಯಗಳು ಹೆಚ್ಚಾಗ್ತದೆ. ಹಾಗಾಗಿ ಮಧ್ಯ ಪ್ರವೇಶ ಮಾಡಿ ಯಾರು ನಿಮ್ಮ ಜೀವನಕ್ಕೆ ಒಂದಿಷ್ಟು ಸರಿಪಡಿಸ್ತೀನಿ ಅಂತೇಳಿ ಮಧ್ಯಸ್ಥಿಕೆ ವಹಿಸಿದಾರಲ್ಲ, ಅವರನ್ನೇ ಬದಲಾಯಿಸೋದು ಉತ್ತಮ ಅನ್ನೋ ರೀತಿಯಲ್ಲಿ ಬರ್ತದೆ. ಯಾಕಂದರೆ ಅವರ ಮನಸ್ಸಿನ ಉದ್ದೇಶವೇ ಸರಿ ಇಲ್ಲ. ಆರೋಗ್ಯದ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಬಿಕ್ಕಟ್ಟು ಕಾಣಿಸ್ತಾ ಇದೆ. ನಿಮ್ಮ ಜೀವನಕ್ಕೆ ಈಗ ಏನು ತೀರ್ಮಾನ ತಗೊಳ್ಬೇಕು ಅನ್ನೋದು ನಿಮಗೆ ಕಾಣಿಸ್ತಾ ಇಲ್ಲ. ಆದರೆ ಗುರು ಹೇಳಿದ್ದಾರೆ ಇಲ್ಲಿ, ಅದೇ ಮಾತು ಒಂದು ಎನರ್ಜಿ ಕನೆಕ್ಟ್ ಆಗಿದೆ. ಆರೋಗ್ಯ ಆಗಿರ್ಬೋದು, ಹಣಕಾಸಿನ ವಿಚಾರ ಆಗಿರ್ಬೋದು, ಕೆಲವೊಂದು ಸಾರಿ ನಿಮ್ಮದೇ ಆದ ಒಂದು ಅಸ್ತವ್ಯಸ್ತ, ಅವ್ಯವಸ್ಥೆಯಿಂದ, ಶಿಸ್ತಿನ ಕೊರತೆಯಿಂದ ಆಗಿರ್ಬೋದು, ಇಲ್ಲ ಹಣಕಾಸಿನ ವಿಚಾರಗಳಲ್ಲಿ ನೀವು ದುಡುಕಿನ ನಿರ್ಧಾರ ತಗೊಂಡಿರ್ಬೋದು, ಇಲ್ಲ ಅದನ್ನು ನೀವು ಮನಬಂದಂತೆ ಖರ್ಚು ಮಾಡಿರ್ಬೋದು. ಅಂದರೆ ಸ್ವಲ್ಪ ಹಿಡಿತ ಇಲ್ಲದೆ ಆ ಹಣವನ್ನು ವ್ಯಯ ಮಾಡಿರ್ಬೋದು. ಅಂದರೆ ಅದರ ಬೆಲೆಯನ್ನು ನೀವು ತಿಳ್ಕೊಳ್ಳದೆ ಇದ್ದಾಗಲೂ ಕೂಡ ಅದು ನಿಮ್ಮಿಂದ ಆ ಎನರ್ಜಿ ದೂರ ಆಗೋ ಸಾಧ್ಯತೆ ಹೆಚ್ಚಾಗಿದೆ. ಈ ರೀತಿ ಕೂಡ ಆಗಿದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಇದು ನಿಮ್ಮದೇ ಆದ ವಾಸ್ತವ ಸತ್ಯ ಆಗಿದೆ, ಅದನ್ನು ಒಪ್ಕೊಳ್ಳೇಬೇಕು. ಅದನ್ನು ನೀವು ಯಾವಾಗ ಒಪ್ಕೊಂಡು ನಿಮಗೆ ನೀವೊಂದು ಕ್ಷಮೆ ಕೊಡ್ತಿರೋ, ನಿಮ್ಮ ಎನರ್ಜಿಯನ್ನು ನೀವು ಕ್ಷಮಿಸಿ, ಹೌದು ನನ್ನಿಂದನೇ ತಪ್ಪಾಗಿದ್ದು, ನಾನೇ ನನ್ನ ಆರೋಗ್ಯದ ಬಗ್ಗೆ ಸರಿಯಾಗಿ ಕಾಳಜಿ ತಗೊಳ್ಳಿಲ್ಲ, ಸರಿಯಾದ ಸಮಯಕ್ಕೆ ಆಸ್ಪತ್ರೆಗೆ ಹೋಗೋದಾಗಿರ್ಬೋದು, ಇಲ್ಲ ಅದರ ಒಂದು ಸುಧಾರಣೆಯನ್ನು ದೈಹಿಕವಾಗಿ ಮಾನಸಿಕವಾಗಿ ಮಾಡ್ಕೊಳ್ದೇ ಇರೋದು ನನ್ನ ತಪ್ಪು, ನನ್ನ ತಪ್ಪಿಗಾಗಿ ನಾನು ಕ್ಷಮೆ ಕೋರ್ತೀನಿ ಅನ್ನೋ ರೀತಿಯಲ್ಲಿ ಆ ದೇಹಕ್ಕೆ, ಆ ಆತ್ಮಕ್ಕೆ ಒಂದು ಕ್ಷಮೆ ಕೋರಿದಾಗ ಅದು ಆ ಒಂದು ಎನರ್ಜಿ ಅಲ್ಲಿ ರಿಮೂವ್ ಆಗುತ್ತೆ. ನಂತರ ನಿಮ್ಮ ಆರೋಗ್ಯ ಮತ್ತು ಮಾನಸಿಕ ಸ್ಥಿತಿ ಸುಧಾರಿಸ್ತಾ ಬರುತ್ತೆ. ಹಾಗೆ ಒಂದಿಷ್ಟು ನೀವು ಆಸ್ಪತ್ರೆಗೂ ಕೂಡ ಹೋಗಿ ಕೆಲವೊಂದು ಟೆಸ್ಟ್ಗಳನ್ನು ಮಾಡಿಸ್ಕೊಂಡು ಬನ್ನಿ, ನಿಮ್ಮ ಒಂದು ಸಮಾಧಾನಕ್ಕೆ. ಆದರೆ ನಿಮ್ಮ ಆತ್ಮವಿಶ್ವಾಸದ ಮೇಲೆ ನಿಮ್ಮ ಆರೋಗ್ಯ ನಿರ್ಭರಿತವಾಗಿರುತ್ತೆ. ಅದನ್ನು ಮಾತ್ರ ನೀವು ಮನಸ್ಸಲ್ಲಿ ಸದಾ ಇಟ್ಕೊಳ್ಳಿ. ಹಣಕಾಸಿನ ವಿಚಾರದಲ್ಲೂ ಅಷ್ಟೇ, ಅದು ಮನ ಬಂದಂತೆ ಒಂದಿಷ್ಟು ಖರ್ಚು ಮಾಡಿಬಿಟ್ಟಿದ್ದೀರ. ಅಂದರೆ ಮನೆಯಲ್ಲಿ ಒಂದು ವಸ್ತು ಇದೆ ಅಂದರೆ ಮತ್ತೆ ಅದನ್ನೇ ಕೊಂಡ್ಕೊಳ್ಳೋದಾಗಿರ್ಬೋದು, ಇಲ್ಲ ಒಂದಿಷ್ಟು ಏನು ಅಗತ್ಯವಾದ ವಸ್ತುಗಳು ಇದ್ದರೂ ಕೂಡ ಮತ್ತೆ ಮತ್ತೆ ಅದನ್ನು ಹೆಚ್ಚಾಗಿ ಖರೀದಿ ಮಾಡ್ಕೊಳ್ಳೋದ್ರಿಂದ, ಅಂದರೆ ಅದು ಆಹಾರ ಪದಾರ್ಥಗಳೇ ಆಗಿರ್ಬೋದು, ಇಲ್ಲ ಅದರಲ್ಲಿ ಏನೋ ಜಾಸ್ತಿ ಅಡುಗೆ ಮಾಡಿದ್ದಾಗಿರ್ಬೋದು, ಇಲ್ಲ ಅದು ವೇಸ್ಟ್ ಮಾಡೋದಾಗಿರ್ಬೋದು, ಇವೆಲ್ಲವೂ ಒಂದು ರೀತಿಯಲ್ಲಿ ಮನೆಯಲ್ಲಿ ಹಾಗೆ ಒಂದು ಮನದಲ್ಲಿರುವ ಒಂದಿಷ್ಟು ಸಾತ್ವಿಕ ಒಂದು ಎನರ್ಜಿನ ಹೊರ ಹಾಕೋದು ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಹಾಗಾಗಿ ಈ ರೀತಿಯಾಗಿ ಒಂದಿಷ್ಟು ನೆಗೆಟಿವ್ ಎನರ್ಜಿ, ಅಂದರೆ ಅಡುಗೆ ಮಾಡಿದಿರ ಅದು ಅನಗತ್ಯವಾಗಿ ಅದು ವೇಸ್ಟ್ ಆಗ್ತಾ ಇದೆ ಅಂದರೆ ಖಂಡಿತ ಅಲ್ಲಿ ಒಂದು ನೆಗೆಟಿವ್ ಎನರ್ಜಿ, ಅಂದರೆ ನೀವು ಅದನ್ನು ವೇಸ್ಟ್ ಮಾಡಿ ಚೆಲ್ತಾ ಇದ್ದೀರಾ ಅಂದರೆ ಅಲ್ಲಿಗೆಲ್ಲೋ ಒಂದು ರೀತಿಯಲ್ಲಿ ನೀವು ತೆಗೆದುಕೊಳ್ತಾ ಇರುವ ನಿರ್ಧಾರ ತಪ್ಪಾಗಿದ್ದಾವೆ ಅನ್ನೋ ರೀತಿಯಲ್ಲಿ ನೀವು ಕಂಡುಕೊಳ್ಬೇಕು. ಈ ರೀತಿಯಾಗಿ ಸರಿಯಾದ ನಿರ್ಧಾರಗಳನ್ನು ತಗೊಳ್ಬೇಕು. ಎಷ್ಟು ಬೇಕೋ ಅಷ್ಟು ಅಚ್ಚುಕಟ್ಟಾಗಿ ಅಡುಗೆ ಮಾಡಿ. ಹಾಗೆ ಊಟ ಮಾಡೋರಿಗೆ ಹೊಟ್ಟೆ ತುಂಬ ಊಟ ಬಡಿಸುವ ಅವಶ್ಯಕತೆ ಇಲ್ಲಿ ಹೆಚ್ಚಿದೆ. ಅಂದರೆ ಹಸಿದವರಿಗೆ ಅದರ ಅಗತ್ಯ ಇದೆ, ಅದನ್ನು ಕೊಟ್ಬಿಡಿ. ಹೊಟ್ಟೆ ತುಂಬಿದವರ ಕಡೆ ಗಮನ ಕಡಿಮೆ ಮಾಡಿ. ಯಾಕಂದರೆ ಹೊಟ್ಟೆ ತುಂಬಿದವರಿಗೆ ನೀವು ಊಟ ಬಡಿಸೋಕೆ ಹೋದರೆ ಅದರ ಅವಶ್ಯಕತೆ ಇರಲ್ಲ. ನೀವು ಕೊಡ್ತಾ ಇರುವ ಊಟದ ಬಗ್ಗೆ ಆಗಿರ್ಬೋದು, ನೀವು ಅದನ್ನು ಮಾಡಿದಿರಾ ಅಂದರೆ ಅದರ ಬಗ್ಗೆ ಪ್ರೀತಿ, ಬೆಲೆ, ಅದು ಕಾಳಜಿ ಏನಿದೆ ಅಂತ ಅದನ್ನು ಕೂಡ ಅವ್ರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ಯಾರಿಗೆ ಯಾವುದು ಅವಶ್ಯಕತೆ ಇದೆ ಜೀವನದಲ್ಲಿ ಅದರ ಕಡೆ ನೀವು ಸ್ವಲ್ಪ ಗಮನ ಕೊಡಿ. ಹಾಗೆ ನಿಮ್ಮನ್ನು ಎಲ್ಲ ರೀತಿಯಲ್ಲೂ ಅವರಿಗೆ ಅವೈಲೇಬಲ್ ಮಾಡ್ಕೋಬೇಡಿ. ಹಾಗಂತ ನಿಮ್ಮ ಕರ್ತವ್ಯ ಜವಾಬ್ದಾರಿಗಳಿಂದ ಹಿಂದೆ ಸರಿಯೋದು ಅಂತ ಅಲ್ಲ. ನಿಮ್ಮ ಕರ್ತವ್ಯ ಜವಾಬ್ದಾರಿಗಳನ್ನು ಸರಿಯಾಗಿ ನಿರ್ವಹಿಸಿ, ಆದರೆ ನಿಮ್ಮ ಬಗ್ಗೆ ಕಾಳಜಿ, ನಿಮ್ಮನ್ನು ನೀವು ಗೌರವಿಸ್ಕೊಳ್ಳೋದನ್ನು ಮರಿಬೇಡಿ. ಹಾಗಂತ ನಿಮ್ಮ ಸೌಂದರ್ಯದ ಕಡೆ ಗಮನ ಕೊಡಿ ಅಂದ ತಕ್ಷಣ ನೀವು ತುಂಬ ಚೆನ್ನಾಗಿ ಅಲಂಕಾರ ಮಾಡ್ಕೊಳ್ಳೋದು ಅಂತಲ್ಲ, ಅದ್ರ ಕಡೆ ಗಮನ ಕೊಡಬಾರ್ದು ಅಂತನೂ ಅಲ್ಲ. ಆದರೆ ನಿಮ್ಮ ವ್ಯಕ್ತಿತ್ವದ ಕಡೆ ಗಮನ ಕೊಡಿ, ನಿಮ್ಮ ಸ್ಪಷ್ಟವಾದ ನಿಲುವಿನ ಕಡೆ ಗಮನ ಕೊಡಿ ಅನ್ನೋ ರೀತಿಲಿ ಬರ್ತಾ ಇದೆ. ಕೆಲವರಿಗೆ ಈ ಎನರ್ಜಿ ಕನೆಕ್ಟ್ ಆಗುತ್ತೋ ಇಲ್ಲ ಬೇಜಾರು ಮಾಡುತ್ತೋ ಗೊತ್ತಿಲ್ಲ. ಆದರೆ ಒಂದು ರೀತಿಲಿ ಹೇಗೆ ಅಂದರೆ, ನೀವೇ ಸರಿಯಾಗಿ ನಿಂತಿಲ್ಲ, ಆದರೆ ಇನ್ನೊಬ್ಬರನ್ನ ತುಂಬ ಜಡ್ಜ್ ಮಾಡ್ತೀರಾ. ಅವ್ರು ಹೀಗಿರ್ಬೋದಿತ್ತು, ಹಾಗಾಗ್ಬೋದಿತ್ತು, ಹಾಗೆ ಮಾಡ್ಬೋದಿತ್ತು ಅನ್ನೋ ರೀತಿಲಿ. ಆದರೆ ನೀವು ಹೇಗೆ ನಿಂತಿದ್ದೀರಾ, ಯಾವ ಸ್ಥಿತಿಯಲ್ಲಿದ್ದೀರಾ, ನೀವು ಅಂಥ ತಪ್ಪುಗಳನ್ನು ಮಾಡಿಲ್ವಾ ಅನ್ನೋ ರೀತಿಯಲ್ಲಿ ಯೋಚಿಸದೆ ಈಗ ನೀವು ತಪ್ಪಿತಸ್ಥರ ಜಾಗದಲ್ಲಿ ಕೆಲವರನ್ನು ನಿಲ್ಲಿಸಿದ್ದೀರಾ. ಹಾಗಾಗಿ ಇಲ್ಲಿ ಯಾರನ್ನೂ ಜಡ್ಜ್ ಮಾಡೋದಕ್ಕಿಂತ ಮೊದಲು ನಾವು ಅದಕ್ಕೆ ಅರ್ಹರ, ಜಡ್ಜ್ ಮಾಡೋಕ್ಕೆ ಅರ್ಹರ ಅನ್ನೋದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡು ಜಡ್ಜ್ ಮಾಡಿ. ಅಂದರೆ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ. ಅಂದರೆ ಜಡ್ಜ್ ಮಾಡೋದಕ್ಕಿಂತ ಅವನನ್ನು ಅರ್ಥ ಮಾಡ್ಕೊಂಡು ಮಾತಾಡೋ ಅಭ್ಯಾಸವನ್ನು ಮಾಡ್ಕೊಳ್ಳಿ. ಇದರಿಂದ ಸಂಬಂಧಗಳು ಸುಧಾರಿಸ್ತದೆ. ಹಾಗೆ ಒಂದಿಷ್ಟು ವ್ಯವಹಾರಗಳು ಕೂಡ ತುಂಬ ಚೆನ್ನಾಗಿರುತ್ತೆ ಅನ್ನೋ ರೀತಿಯಲ್ಲಿ ಬರ್ತಿದೆ.
ಸಚ್ಚರಿತ್ರೆಯಲ್ಲಿ ಬಾಬಾ ಹೇಳಿರುವ ಒಂದು ಮಾತು, ಇಲ್ಲಿ ನೀವು ಯಾವ ದೇವರನ್ನು ನಂಬಿದಿರೋ, ಕುಲ ದೇವರನ್ನಾಗಿರ್ಬೋದು, ಗ್ರಾಮ ದೇವತೆಯನ್ನಾಗಿರ್ಬೋದು, ದುರ್ಗಾ, ಲಕ್ಷ್ಮಿ, ಯಾವ ದೇವರನ್ನು ನಂಬಿದಿರೋ ಆ ದೇವರಲ್ಲಿ ನಿಮ್ಮ ಶ್ರದ್ಧೆ, ವಿಶ್ವಾಸ, ಸಬೂರಿ ಹೇಗಿದೆಯೋ ಅದು ಅಚ್ಚಳಿಯದ ರೀತಿಯಲ್ಲಿ ಅದೇ ರೀತಿ ಇರಲಿ. ಅದರಲ್ಲಿ ಯಾವುದೇ ರೀತಿ ಒಂದು ಸಂದೇಹವನ್ನು ಅವರ ಶಕ್ತಿಯಲ್ಲಿ ನೀವು ವ್ಯಕ್ತಪಡಿಸೋದು ಬೇಡ. ಆ ಶಕ್ತಿ ನಿಮ್ಮ ಸಹಾಯಕ್ಕೆ ನಿಂತಿರೋದ್ರಿಂದಲೇ ಇವತ್ತು ನಿಮ್ಮ ಜೀವನವನ್ನು ನೀವು ಸುಧಾರಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಿರೋದು. ನಾನು ನಿನ್ನ ಜೀವನಕ್ಕೆ ಬಂದು ನಿನ್ನನ್ನು ಮಾರ್ಗದರ್ಶನ ಮಾಡ್ತಾ ಇದ್ದೀನಿ ಅಂದರೆ, ನನ್ನ ಆಯ್ಕೆ ನೀನು ಆಗಿದೆಯಾ ಅಂದರೆ ಅಲ್ಲಿಗೆ ನೀನು ಒಂದು ಸಾತ್ವಿಕ ಮನೋಭಾವ, ನಿನ್ನಲ್ಲಿರುವ ಒಂದಿಷ್ಟು ಒಳ್ಳೆಯ ಗುಣಗಳು ಎಲ್ಲವನ್ನ ಕಂಡು ನಾನು ನಿನ್ನ ಜೀವನಕ್ಕೆ ಪ್ರವೇಶ ಮಾಡಿದ್ದೀನಿ. ಇನ್ನೊಂದು ಸ್ವಲ್ಪ ನಾನು ಇವ್ರನ್ನ ತಿದ್ದಿದ್ರೆ ಇವ್ರ ಜೀವನದಲ್ಲಿ ಇವರು ಬೆಟರ್ ಆಗಿ ತೊಗೊಳ್ಬೋದು, ಹೋಗ್ಬೋದು, ಏನಾದರೂ ಪಡ್ಕೊಳ್ಬೋದು ಅನ್ನೋ ರೀತಿಲಿ. ಅದೇ ನೀವು ಆ ಭಗವಂತನ ಎನರ್ಜಿಗೆ ಕನೆಕ್ಟ್ ಆಗದೇ ಇದ್ದರೆ ಖಂಡಿತ ಅಲ್ಲಿ ನಾನು ಕೂಡ ನಿಮ್ಮ ಹತ್ರ ಬರೋಕ್ಕೆ ಸಾಧ್ಯ ಇರಲಿಲ್ಲ ಅನ್ನೋ ರೀತಿಲಿ ಬಾಬಾ ಹೇಳ್ತಿದ್ದಾರೆ. ಅಂದರೆ ನೀವು ನಂಬಿದ ದೇವರನ್ನೂ ಕೂಡ ತೊರೆಯೋದು ಬೇಡ, ಧರ್ಮವನ್ನೂ ಕೂಡ ತೊರೆಯೋದು ಬೇಡ, ಅಲ್ಲಿ ಸ್ಥಿರವಾಗಿ ನಿಂತು ಯೋಚನೆ ಮಾಡಿ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ. ಕುಲದೇವರಿಗೆ ಒಂದು ಹರಕೆಯನ್ನು ಕಟ್ಟಿದ್ರಿ, ಆದರೆ ಅದು ಸ್ವಲ್ಪ ವಿಳಂಬ ಮಾಡ್ತಾ ಇದ್ದೀರಾ. ಅಂದರೆ ಬಹಳ ವರ್ಷ ಅದನ್ನು ತೊಗೊಂಡು ಹೋಗಬಾರ್ದು, ಮುಂದೆ ಹೋಗಿ ಅದನ್ನು ಹರಕೆಯನ್ನು ತೀರಿಸಿ. ಹಾಗೆ ಇಲ್ಲಿ ಕೆಲವರಿಗೆ ನೀವು ಸಣ್ಣವರಿದ್ದಾಗ ನಿಮ್ಮ ಒಂದು ಹಳ್ಳಿಯಲ್ಲಾಗಿರ್ಬೋದು, ಎಲ್ಲೋ ಇದ್ರಲ್ಲ, ಅಲ್ಲಿ ಒಂದು ಸುತ್ತಮುತ್ತ ಒಂದು ದೈವಿ ಎನರ್ಜಿ ಕನೆಕ್ಟ್ ಆಗಿತ್ತು. ಅದೇನು ನಿಮ್ಮ ಕುಲದೇವಿ ಅಲ್ಲ, ಆದರೆ ಆ ದೇವಿ ಅಂದರೆ ನಿಮಗೆ ತುಂಬ ಇಷ್ಟ ಆಗಿರ್ಬೋದು. ಅಂದರೆ ದಾರಿಯಲ್ಲಿ ಓಡಾಡಬೇಕಾದ್ರೆ ಆ ದೇವರನ್ನು ನೀವು ತುಂಬ ನೋಡ್ತಾ ಇದ್ರಿ, ಪೂಜಿಸ್ತಾ ಇದ್ರಿ, ಇಲ್ಲ ಸಣ್ಣವರಿದ್ದಾಗ ಅದಕ್ಕೆ ಏನಾದರೂ ತಗೊಂಡೋಗು ಅರ್ಪಣೆ ಮಾಡೋದು, ಪ್ರಾರ್ಥನೆ ಮಾಡ್ಕೊಳ್ಳೋದು ಮಾಡ್ತಾ ಇದ್ರಿ. ಅದು ನಿಮ್ಮ ಮುಗ್ಧ ಮನಸ್ಸಿನ ಸಮಯ ಆಗಿರ್ಬೋದು. ಹಾಗಾಗಿ ಈ ಸಮಯದಲ್ಲಿ ಆ ದೇವರು ನಿಮ್ಮನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಅವರಿಗೊಂದು ನೀವು ಎಲ್ಲೇ ಇರಲಿ ಅದಕ್ಕೊಂದು ಕೃತಜ್ಞತೆಯನ್ನು ಸಲ್ಲಿಸಿ. ಅಂದರೆ ನೀವು ಹೊರದೇಶದಲ್ಲೇ ಇರ್ಬೋದು, ಇಲ್ಲೇ ತುಂಬ ದೂರ ಇರ್ಬೋದು ನಿಮ್ಮ ಹುಟ್ಟೂರನ್ನು ಬಿಟ್ಟು, ಆದರೆ ಅಲ್ಲಿ ಒಂದು ದೇವಸ್ಥಾನಕ್ಕೆ ನೀವು ತುಂಬ ಶಾಲಾ ಒಂದು ಕಾಲೇಜುಗಳಿಗೆ ಹೋಗ್ಬೇಕಾದ್ರೆ ಅದನ್ನು ಸ್ಮರಣೆ ಮಾಡ್ಕೊಳ್ತಿದ್ರಿ, ನೋಡ್ತಾ ಇದ್ರಿ. ಆ ದೇವರನ್ನು ಕಂಡ್ರೆ ನಿಮ್ಗೆ ತುಂಬ ಇಷ್ಟ ಅನ್ನೋ ರೀತಿಲಿ ನೀವು ಫೀಲ್ ಮಾಡಿ, ಖಂಡಿತ ಅದು ಈಗ ನಿಮಗೆ ನೆನಪು ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ರೀತಿಲಿ ಬರ್ತದೆ. ಅವರಿಗೊಂದು ಸ್ಮರಣೆಯನ್ನು ಮನದಲ್ಲೇ ಮಾಡಿಕೊಂಡು ಒಂದು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಕಮ್ಯುನಿಕೇಟ್ ಮಾಡ್ಕೊಳ್ಳಿ. ಆ ಸಂಪರ್ಕವನ್ನು ಸ್ವಲ್ಪ ಹೊತ್ತು ಆ ವಾತಾವರಣವನ್ನು ನೆನಪು ಮಾಡ್ಕೊಳ್ಳಿ. ನೀವು ಹೇಗೆ ಅಲ್ಲಿಗೆ ಹೋಗ್ತಾ ಇದ್ರಿ, ಅವ್ರ ಹತ್ರ ಕೂತ್ಕೊಳ್ತಾ ಇದ್ರಿ, ಮಾತಾಡ್ತಾ ಇದ್ರಿ, ಸ್ಮರಣೆ ಮಾಡ್ತಾ ಇದ್ರಿ, ಅದು ಯಾವ ಸಮಯ, ಯಾವ ಒಂದು ಏಜಲ್ಲಿ ಮಾಡ್ತಾ ಇದ್ರಿ ಅದನ್ನು ಸ್ಮರಣೆ ಮಾಡ್ಕೊಳ್ಳಿ. ಇದರಿಂದ ಈಗಿರುವ ಒಂದಿಷ್ಟು ಮಾನಸಿಕ ಒತ್ತಡ ಆಗಿರ್ಬೋದು, ಓವರ್ ಥಿಂಕಿಂಗ್ ಆಗಿರ್ಬೋದು ಹೀಲ್ ಆಗ್ತವೆ. ಇದು ಕೂಡ ಆಗಿರುತ್ತೆ. ಕೆಲವೊಂದ್ಸರಿ ಎಲ್ಲದಕ್ಕೂ ಮದ್ದು ಒಂದೇ ರೀತಿ ಇರೋದಿಲ್ಲ. ಈ ರೀತಿ ಕೂಡ ಟ್ರೀಟ್ಮೆಂಟ್ ನಿಮಗೆ ಭಗವಂತನ, ಅಂದರೆ ನೀವು ನಿಮ್ಮ ಸುತ್ತ ಇರುವ ಒಂದಿಷ್ಟು ಅವರ, ಹಾಗೆ ನಿಮ್ಮ ಒಂದು ಉತ್ತಮವಾದ ಕರ್ಮಗಳ ಉದ್ದೇಶಗಳು ಕೂಡ ಈ ರೀತಿ ಒಂದು ಒಳ್ಳೆಯ ಎನರ್ಜಿಗೆ ನಿಮ್ಮನ್ನು ಕನೆಕ್ಟ್ ಮಾಡ್ತಾ ಇದ್ದೇವೆ. ಹಾಗಾಗಿ ಆ ಒಂದು ವಾತಾವರಣವನ್ನು ಸ್ಮರಣೆ ಮಾಡ್ಕೊಂಡು, ಹಿಂದೆ ನೀವೆಲ್ಲೋ ಇದ್ರಿ, ಈಗ ಎಲ್ಲೋ ಇದ್ದೀರಾ, ಹಿಂದೆ ಇದ್ದ ವಾತಾವರಣದಲ್ಲಿ ನೀವು ತುಂಬ ನೆಮ್ಮದಿಯಾಗಿ ಫೀಲ್ ಮಾಡ್ತಾ ಇದ್ರಿ ಅಂದರೆ ಆ ವಾತಾವರಣವನ್ನು ನೆನಪು ಮಾಡ್ಕೊಳ್ಳಿ. ಓವರ್ ಥಿಂಕಿಂಗಲ್ಲಿದ್ದೀರಾ, ಒಂದಿಷ್ಟು ಸಮಸ್ಯೆಯಲ್ಲಿದ್ದೀರಾ, ಒಂದಿಷ್ಟು ಮಾನಸಿಕ ಹಾಗೆ ದೈಹಿಕ ಹಿಂಸೆಗಳಲ್ಲಿ ನೀವು ಇದ್ದೀರಾ ಈ ಸಮಯದಲ್ಲಿ. ಅಂದರೆ ನಿಮ್ಮ ಒಂದಿಷ್ಟು ಹಳೆಯ ಬಾಲ್ಯದ ನೆನಪುಗಳಾಗಿರ್ಬೋದು, ಒಂದಿಷ್ಟು ನಿಮ್ಮ ಜೀವನದಲ್ಲಿ ಯಾವೆಲ್ಲ ವಿಚಾರಗಳು ಸಂತೋಷ ಕೊಟ್ಟಿದ್ದಾವೋ ಅವುಗಳನ್ನು ನೆನಪು ಮಾಡ್ಕೊಳ್ಳಿ. ಓವರ್ ಥಿಂಕಿಂಗ್ ಅಂದರೆ ಒಂದಿಷ್ಟು ನಿಮ್ಮಲ್ಲಿರುವ ಒಂದಿಷ್ಟು ನಕಾರಾತ್ಮಕ ವಿಚಾರಗಳು ಆ ಒಂದು ಎನರ್ಜಿ ಕನೆಕ್ಟ್ ಆದ ತಕ್ಷಣ ನಿಮ್ಮನ್ನು ಹೀಲ್ ಮಾಡುತ್ತೆ. ಹಾಗಾಗಿ ಕೆಲವೊಂದು ಸಾರಿ ಮದ್ದು ಇದೇ ಆಗಿರುತ್ತೆ, ಅದು ಅರ್ಥ ಆಗಿರೋದಿಲ್ಲ. ಗುರುವಿನ ಶರಣದಲ್ಲಿ ಬಂದಮೇಲೆ ನೀವೇನು ಮಾಡಬೇಕು, ಏನು ಮಾಡಬಾರ್ದು, ಯಾವುದು ಸರಿ, ಯಾವುದು ತಪ್ಪು, ಈ ಸಮಯದಲ್ಲಿ ನಿಮ್ಗೆ ಏನು ಬೇಕು, ಏನು ಬೇಡ ಎಲ್ಲವನ್ನು ನಿರ್ಧರಿಸಿ ಅವರು ನಿಮ್ಮ ಜೀವನಕ್ಕೆ ತುಂಬಿಸ್ತಾ ಹೋಗ್ತಾ ಇದ್ದಾರೆ. ಹಿಂದೆ ಅವರು ಹೀಗೆ, ಇವ್ರು ಹೀಗೆ ಅನ್ನೋ ರೀತಿಯಲ್ಲಿ ಜಡ್ಜ್ ಮಾಡ್ತಾ ಇದ್ರಿ. ಈಗ ನಿಮ್ಮನ್ನು ನೀವು ಜಡ್ಜ್ ಮಾಡ್ಕೊಳ್ತಾ ಇದ್ದೀರಾ, ನಾನು ಹೇಗಿರಬೇಕು ಅನ್ನೋ ರೀತಿಯಲ್ಲಿ. ಇದು ಸರಿಯಾದ ದಾರಿ. ಅಂದರೆ ನೀವು ತೆಗೆದುಕೊಳ್ತಾ ಇರುವ ನಿರ್ಧಾರ ನಿಮ್ಮಲ್ಲಿ ಸುಧಾರಣೆ ಕಾಣ್ತಿದೆ. ಗುರು ಅಂದರೆ ಅವರ ಜ್ಞಾನ ನಿಮ್ಮ ಮೇಲೆ ವರ್ಕ್ ಆಗ್ತಾ ಇದೆ ಅಂತೇಳಿ, ಅರಿವಿನ ಮೂಲಕ ನೀವು ನಿಮ್ಮನ್ನು ತಿದ್ಕೊಳ್ತಾ ಇದ್ದೀರಾ. ಅಂದರೆ ನಿಮ್ಮನ್ನು ನೀವು ಯಾವಾಗ ಪ್ರೀತಿಸ್ತೀರೋ, ನಿಮ್ಮನ್ನು ನೀವು ಯಾವಾಗ ತಿದ್ಕೊಳ್ತೀರೋ ಆಗ ದೇವರನ್ನೇ ನೀವು ಪ್ರೀತಿಸ್ದಂಗೆ, ಅವರನ್ನೇ ಪಡ್ಕೊಳ್ಳೋ ಹಾಗೆ ಈ ರೀತಿಯಾಗಿ ಒಂದು ವ್ಯವಸ್ಥೆಯನ್ನು ಗುರು ಮಾಡ್ತಾ ಇದ್ದಾರೆ. ಅಂದರೆ ನಿಮ್ಮ ಮೌಲ್ಯವನ್ನು ನೀವು ಯಾವಾಗ ಸರಿಯಾಗಿ ತಿಳ್ಕೊಳ್ತೀರೋ ಆಗ ಸ್ವಯಂ ಆ ಭಗವಂತನನ್ನೇ ನೀವು ಸ್ವಂತ ಪ್ರೀತಿ ಮಾಡ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಅನುಭವ ನಿಮಗಾಗತ್ತೆ. ಅದರ ಅನುಭವದಲ್ಲಿ ನೀವೀಗಿದ್ದೀರಾ. ಹಾಗೆ ಈ ಆಧ್ಯಾತ್ಮಿಕ ಒಂದು ಏನು ಪ್ರಯಾಣ ಇದೆಯಲ್ಲ, ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ತಂದಿದೆ. ಹಿಂದೆ ಒಂಟಿತನದ ಫೀಲ್ ಮಾಡ್ತಾ ಇದ್ದ ಸಮಯದಲ್ಲಿ ಈಗ ನೀವು ಆ ಒಂಟಿತನ ಏನಾದರೂ ಬಂದಾಗ ಅಲ್ಲಿ ಗುರುವಿನ ಒಂದು ಸ್ಮರಣೆ, ದೇವರ ಸ್ಮರಣೆ ಆಗಿರ್ಬೋದು, ಒಳ್ಳೊಳ್ಳೆಯ ವಿಚಾರಗಳನ್ನು ನೆನಪು ಮಾಡ್ಕೊಳ್ಳೋದು, ಗೀತೆಗಳನ್ನು ಹಾಡೋದು, ಇಲ್ಲ ಒಂದಿಷ್ಟು ಏನೋ ಒಟ್ಟು ಯಾವ ಒಂದು ಒಳ್ಳೆಯ ವಿಚಾರವನ್ನು ನೆನಪು ಮಾಡಿಕೊಂಡ್ರೆ ಅದು ಒಳ್ಳೆಯದು. ಒಂದು ನೆಗೆಟಿವ್ ವಿಚಾರನೂ ಬರ್ತಾ ಇದೆ, ಅದನ್ನು ತಳ್ಳಿ ಹಾಕುವಷ್ಟು ಕೆಪಾಸಿಟಿ ನಿಮ್ಮಲ್ಲಿದೆ. ಒಳ್ಳೆಯದನ್ನೇ ನೆನಪು ಮಾಡ್ಕೊಳ್ತಾ ಇದ್ದೀರಾ. ಅಂದರೆ ಇದಕ್ಕೆ ಗುರುವಿನ ಒಂದು ಅರಿವಿನ ಪ್ರಕಾಶಮಾನವಾದ ಬೆಳಕು ನಿಮ್ಮ ಜೀವನಕ್ಕೆ ತುಂಬಿದ್ದಕ್ಕೆ ಕಾರಣ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ.
ಹಿಂದೆ ದೇವರನ್ನು ಪೂಜಿಸ್ತಿದ್ರಿ, ಇಲ್ಲ ಅಂತಲ್ಲ. ಆದರೆ ಗುರುವಿನ ಶರಣದಲ್ಲಿ ಬಂದ ಮೇಲೆ ದೇವರನ್ನ ಯಾವ ರೀತಿ ಪೂಜಿಸಬೇಕು, ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು, ಯಾವ ರೀತಿ ಅವರ ಜೊತೆ ಒಂದು ಕಮ್ಯುನಿಕೇಟ್ ಮಾಡಬೇಕು ಅನ್ನುವ ಒಂದಿಷ್ಟು ವಿಚಾರಗಳು ನಿಮಗೆ ತಿಳಿತು. ಗುರುವಿನ ಮಹತ್ವ ಇದೇ ಆಗಿದೆ. ಅಂದರೆ ನೀವು ಮಾಡ್ತಾ ಇರ್ತೀರಾ, ಆದರೆ ಯಾವುದು ಹೇಗೆ ಮಾಡಬೇಕು, ಹೇಗೆ, ಎಲ್ಲಿ, ಏನು, ಎತ್ತ ಯಾವುದು ಗೊತ್ತಿರೋದಿಲ್ಲ. ಒಟ್ಟು ಮಾಡಬೇಕಾ ಅನ್ನೋ ರೀತಿಲಿ ಮಾಡ್ತಾ ಇರ್ತಾರೆ, ಅರ್ಥ ಇರೋದಿಲ್ಲ ಅದಕ್ಕೆ. ಆದರೆ ಗುರುವು ನಿಮ್ಮ ಜೀವನದಲ್ಲಿ ಬಂದ ಮೇಲೆ ನೀವು ಅರ್ಥಪೂರ್ಣವಾದ ಎನರ್ಜಿಗೆ ಕನೆಕ್ಟ್ ಆಗಿ ಅರ್ಥಪೂರ್ಣವಾಗಿ ಕೆಲವೊಂದು ವಿಚಾರಗಳನ್ನು ನೀವೀಗ ಮಾಡ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಆದರೆ ಇಲ್ಲಿ ನಿಮಗೆ ಕೆಲವರ ಎನರ್ಜಿಯ ಪ್ರಕಾರ ಒಂದಿಷ್ಟು ಅನಾರೋಗ್ಯದ ಸಮಸ್ಯೆ ಸ್ಥಿತಿಗತಿಗಳನ್ನು ಎದುರಿಸ್ತಾ ಇದ್ದರೆ ಅದು ಯಾರ ಬೆಂಬಲವೂ ನಿಮಗಿರಲಿಲ್ಲ. ಆದರೆ ಈ ಸಮಯದಲ್ಲಿ ನಿಮ್ಮ ಉಪಯೋಗಕ್ಕೆ ಬಂದದ್ದು ಗುರುವು. ಅಂದರೆ ಅವರು ನನ್ನ ಜೊತೆಗಿದ್ದಾರೆ ಎನ್ನುವ ಆತ್ಮವಿಶ್ವಾಸದಿಂದ ನೀವು ಅಲ್ಲಿ ನಿಂತಿದ್ದೀರಾ. ಈಗ ಅಲ್ಲಿಯ ಎಲ್ಲರೂ ಇರ್ಬೋದು, ನಿಮ್ಮವರು ಅಂತೇಳಿ ಬಂದಿರ್ಬೋದು ಹೆಸರಿಗೆ, ಆದರೆ ನಿಮಗಲ್ಲಿ ಜಾಸ್ತಿ ಬಲ ಕೊಡ್ತಾ ಇರೋದು ಬಾಬಾ. ಯಾಕಂದರೆ ಅವರನ್ನು ನೀವು ಅಷ್ಟು ಸಂಪರ್ಕ ಹೊಂದಿದ್ರಿ, ಹಾಗಾಗಿ ಅವರೇ ನಿಮಗಲ್ಲಿ ಸಹಾಯ ಮಾಡ್ತಾಯಿದ್ದಾರೆ. ನಿಮ್ಮ ಒಂದು ಆತ್ಮವಿಶ್ವಾಸ ಒಳಗಿನಿಂದ ತುಂಬಿಸ್ತಾ ಇರೋದು ನಿಮಗೆ ಅಲ್ಲಿ ಎಲ್ಲ ರೀತಿಯಲ್ಲೂ ವೈದ್ಯರ ರೂಪದಲ್ಲಾಗಿರ್ಬೋದು, ಒಂದಿಷ್ಟು ಸಹಾಯದ ರೂಪದಲ್ಲಾಗಿರ್ಬೋದು, ಅವರು ಕನೆಕ್ಟ್ ಆಗಿ ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ. ಇದೇ ವಾಸ್ತವ ಸತ್ಯ. ಅಂದರೆ ನೀವು ನಂಬಿರುವ ದೇವರಿಗಿಂತ, ಗುರುವಿಗಿಂತ ಇಲ್ಲಿ ಬೇರೆ ಯಾರೂ ದೊಡ್ಡವರಲ್ಲ ಅನ್ನೋದು ನಿಮಗೆ ಇವತ್ತು ಅರ್ಥ ಆಗಿದೆ. ಇನ್ನೊಂದಿಷ್ಟು ಸರಿಯಾದ ನಿರ್ಧಾರಗಳನ್ನು ತಗೊಳ್ಬೇಕು. ಸಾಯಬೇಕು ಅನ್ನೋ ಮನಸ್ಥಿತಿ ಇದೆ, ಯಾಕಂದರೆ ಎದುರಿಗಿರುವ ಪರಿಸ್ಥಿತಿಗಳು ತುಂಬಾ ಹದಗೆಟ್ಟಿದ್ದಾವೆ. ಆದರೆ ಒಮ್ಮೆ ಯೋಚಿಸಿ ನೋಡಿ, ನೀವು ಆ ಪರಿಸ್ಥಿತಿಗಳನ್ನು ಹದಗೆಡಿಸ್ಕೊಳ್ಳೋಕ್ಕೆ ನೀವೇ ಕಾರಣ. ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಒಂದು ಅನುಕರಣೆ ಆಗಿರ್ಬೋದು, ಆಸೆ ಆಕಾಂಕ್ಷೆಗಳಾಗಿರ್ಬೋದು, ಈ ರೀತಿಯಾಗಿ ನಿಮ್ಮನ್ನು ಒಂದು ಲಾಸಲ್ಲಿ ಇಟ್ಟಿದೆ, ನಷ್ಟದಲ್ಲಿ ಇಟ್ಟಿದೆ. ಈಗ ತೀರ್ಮಾನ ತಗೊಳ್ತಾ ಇದ್ದಾರೆ. ಹಾಗಂತ ನಾನು ಪ್ರಯತ್ನ ಪಟ್ಟಿದ್ದು ತಪ್ಪ ಹಾಗಾದರೆ ಅಂತಲ್ಲ, ಪ್ರಯತ್ನ ಪಟ್ಟಿದ್ದು ತಪ್ಪಂತಲ್ಲ, ಅದೇ ತಿಳುವಳಿಕೆ ಸುತ್ತಮುತ್ತ ಗಮನಿಸದೆ ದಿಢೀರನೆ ನಿರ್ಧಾರ ತಗೊಂಡಿದ್ದು ತಪ್ಪು. ಹಾಗಾಗಿ ಈ ಹಂತದಲ್ಲಿ ನೀವು ನಿಂತಿದ್ದೀರಾ. ಇಲ್ಲಿ ನೀವು ಸಂಭಾಳಿಸೋಕ್ಕಾಗಲ್ಲ ಅಂತೇಳಿ ಆತ್ಮಹತ್ಯೆಗೆ ಶರಣಾಗ್ತೀನಿ ಅಂತ ಹೋದರೆ, ಇವತ್ತು ನೀವು ಮನಸ್ಸಿನ ಒಂದು ಮಾನಸಿಕ ಒಂದು ಸ್ಥಿತಿಗತಿಗಳನ್ನು ಎದುರಿಸೋಕ್ಕಾಗದೆ, ಪರಿಸ್ಥಿತಿಗಳನ್ನು ಎದುರಿಸೋಕ್ಕಾಗದೆ ಆತ್ಮಹತ್ಯೆ ಮಾಡ್ಕೊಂಡ್ರಿ ಅಂತಲೇ ಆಗಲಿ. ಆದರೆ ನಿಮ್ಮ ಆತ್ಮ ಮತ್ತೊಂದು ದೇಹವನ್ನು ಪ್ರವೇಶ ಮಾಡಿ ಅಲ್ಲಿಂದ ಅದು ಅದರ ಒಂದು ಏನು ಉದ್ದೇಶ ಇರುತ್ತೋ ಅದನ್ನು ಕಂಟಿನ್ಯೂ ಮಾಡಲೇಬೇಕು. ಇಲ್ಲಿ ದೇಹ ಮಾತ್ರ ನೀವು ತೊರೆಯೋದು. ಹಾಗಾಗಿ ನೆನ್ಪಿಟ್ಕೊಳ್ಳಿ, ಇಲ್ಲಿ ಏನಿದೆಯೋ ಆ ಕರ್ಮವನ್ನು ಕಳ್ಕೊಳ್ಳಿ. ಬಾಬಾ ಹೇಳ್ತಾ ಇದ್ದಾರೆ, ನಾನು ನಿನ್ನ ಜೊತೆಗಿದ್ದೀನಲ್ವಾ, ಈಗ ನನ್ನ ಶರಣದಲ್ಲಿ ನೀನು ಬಂದಿದ್ದೀಯ ಅಂದರೆ ಅದರ ವೇಗತೆ ನಾನು ಜಾಸ್ತಿ ಮಾಡಿದ್ದೀನಿ, ತೀವ್ರತೆನ. ಹಾಗಾಗಿ ಇಲ್ಲೇ ಕಳ್ಕೊಂಬಿಡು, ನಾನು ನಿನಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತೀನಿ, ಹೆದರಬೇಡ. ಪರಿಸ್ಥಿತಿ ಏನೇ ಇರಲಿ ಅದನ್ನು ತಡಿಲಿಕ್ಕೆ ನಿನ್ನಿಂದ ಆಗೋದಿಲ್ಲ. ಆದರೆ ನನ್ನ ಶರಣದಲ್ಲಿ ಅದನ್ನು ಸಮರ್ಪಣೆ ಮಾಡಿದ್ದೀನಿ ಅಂದರೆ ಆ ಪರಿಸ್ಥಿತಿನ ಹೇಗೆ ಬದಲಾಯಿಸಬೇಕು, ಯಾವ ರೀತಿ ನಿನಗೆ ಅರ್ಥ ಮಾಡಿಸ್ಬೇಕು, ಯಾವ ರೀತಿ ಅಲ್ಲಿ ಸರಿಯಾದ ನಿರ್ಧಾರಗಳನ್ನು ತಗೊಳ್ಳೋ, ಅದನ್ನು ಸರಿಪಡಿಸ್ಕೊಳ್ಬೇಕು ಅನ್ನೋದನ್ನು ನಾನು ತೋರಿಸ್ತೀನಿ. ನಾನು ನಿನ್ನ ಜೊತೆಗಿದ್ದೀನಿ, ಹೆದರಬೇಡ. ನೀನು ಆತ್ಮಹತ್ಯೆ ವಿಚಾರವನ್ನು ಮನಸ್ಸಿಂದ ತೆಗೆದುಬಿಡು. ಈಗಿರುವ ಸಮಯ ಪರಿಸ್ಥಿತಿ ಏನೇ ಆಗಿರ್ಬೋದು ಅದನ್ನು ನಾನು ಸರಿಪಡಿಸಿ ಕೊಡ್ತೀನಿ, ನನ್ನ ಮೇಲೆ ನಂಬಿಕೆ ಇದೆಯಲ್ವಾ ಅನ್ನೋ ರೀತಿಯಲ್ಲಿ ನಿಮಗೆ ಬಾಬಾ ಒಂದು ಭರವಸೆ ಕೊಡ್ತಾ ಇದ್ದಾರೆ. ಈ ಭರವಸೆಗಿಂತ ದೊಡ್ಡ ಭರವಸೆ ನಿಮಗೆ ಬೇಕಾ? ಯಾಕಂದರೆ ಇವರು ಪ್ರಾರಬ್ಧ ಕರ್ಮದಲ್ಲಿ ಏನಿತ್ತು, ಮುಂದಿನ ಭವಿಷ್ಯ ಹೇಗಿರಬೇಕು, ಇಂದಿನ ವರ್ತಮಾನ ಹೇಗಿರಬೇಕು ಎಲ್ಲದನ್ನು ನೋಡ್ತಾ ಇದ್ದಾರೆ. ಹಾಗಾಗಿ ಅವರು ನೋಡ್ತಾ ಇದ್ದಾರಲ್ಲ, ನಿಮ್ಮ ಕಣ್ಣಿಗೆ ಕಾಣದೇ ಇರೋದು ಅವ್ರ ಕಣ್ಣಿಗೆ ಕಾಣಿಸ್ತಾ ಇದೆ ಅಂದರೆ ಅವರಲ್ಲಿ ಶರಣಾಗೋದ್ರಲ್ಲಿ ತಪ್ಪಿಲ್ಲ. ಹಾಗಾಗಿ ಸರೆಂಡರ್ ಮಾಡಿಬಿಡಿ ನಿಮ್ಮನ್ನು ಸಂಪೂರ್ಣವಾಗಿ. ಪರಿಸ್ಥಿತಿ ಏನೇ ಇರಲಿ, ಸುತ್ತಮುತ್ತ ಇರೋ ಜನರನ್ನು ಗಮನಿಸ್ಬೇಡಿ. ಅವರು ಇದ್ರಿಗೆ ಹಾಗಾಗ್ಬೋದಾ, ಅವಮಾನ ಆಗ್ಬೋದಾ, ಇಲ್ಲ ಏನು ಅಂದ್ಕೊಳ್ತಾರೆ ಅದನ್ನು ನೀವು ವಿಚಾರ ಮಾಡೋದು ಬೇಡ. ನೀವು ಅವರ ಪಾದಗಳಲ್ಲಿ ದೃಢವಾದ ವಿಶ್ವಾಸವಿಟ್ಟು ಸರೆಂಡರ್ ಆಗಿಬಿಡಿ. ಮುಂದೆ ಏನಾಗಬೇಕೋ ಅದೆಲ್ಲವನ್ನು ವ್ಯವಸ್ಥಿತವಾಗಿ ಅವರು ಸರಿಪಡಿಸ್ಕೊಡ್ತಾರೆ. ಆ ಜವಾಬ್ದಾರಿ ಅವರದ್ದಾಗಿದೆ ಅಂದಮೇಲೆ ನಂಬಿಕೆ ಇಟ್ಟು ಮುಂದುವರಿರಿ ಅನ್ನೋ ರೀತಿಯಲ್ಲೇ ಬರ್ತಾನೆ. ನಿಮ್ಮ ನಿರ್ಧಾರವನ್ನು, ಅಂದರೆ ಆತುರದ ನಿರ್ಧಾರ, ದುರ್ಬಲತೆಯ ನಿರ್ಧಾರವನ್ನು ಒಂದು ಖಿನ್ನತೆಯ ಒಂದು ವಿಚಾರಕ್ಕೆ ಜಾರಿದಿರಲ್ಲ, ಆ ನಿರ್ಧಾರವನ್ನು ಸಂಭಾಳಿಸಿ ಗುರುವಿನಲ್ಲಿ ನಂಬಿಕೆ ಇಟ್ಟು ಶ್ರದ್ಧಾ ಸಬೂರಿಯೊಂದಿಗೆ ಪರಿವರ್ತನೆಯ ಹೆಜ್ಜೆಯನ್ನು ಇಡಿ. ನಿಮ್ಮ ಒಂದು ವಿಶ್ವಾಸದ, ದೃಢ ವಿಶ್ವಾಸದ ಹೆಜ್ಜೆಯ ಜೊತೆ ಗುರುವಿನ 100 ಹೆಜ್ಜೆಗಳು ಕನೆಕ್ಟ್ ಆಗ್ತವೆ. ಆ ನಂಬಿಕೆ ನಿಮ್ಮಲ್ಲಿ ಈಗ ಬಲವಾಗ್ತದೆ. ಅದ್ರ ಜೊತೆಗೆ ಇನ್ನೂ ಒಂದಿಷ್ಟು ತುಂಬ ಗೊಂದಲದಲ್ಲಿ, ಸಮಸ್ಯೆಯಲ್ಲಿ ಇದ್ದೀರಾ, ಆ ಎಲ್ಲ ವಿಚಾರಗಳಿಗೆ ಪರಿವರ್ತನೆ ಸಿಗುವ ಸಮಯ ಬಂದಿದೆ. ಹಾಗಾಗಿ ಎಲ್ಲವೂ ಅತಿರೇಕಕ್ಕೆ ಹೋಗಿದ್ದಾವೆ. ಯಾವುದೇ ಒಂದು ವಿಚಾರ ಕೋರ್ಟಲ್ಲಿ ಅದು ತೀರ್ಪು ಕೊಡಬೇಕು ಅಂದಾಗ ಆ ಫೈಲ್ ಮೇಲ್ ಬರುತ್ತಲ್ವ, ಹಾಗೆ ಈಗ ನಿಮ್ಮ ಫೈಲ್ ಮೇಲ್ ಬಂದಿದೆ. ನಿಮ್ಮ ಪ್ರಾರಬ್ಧ ಕರ್ಮ ಕಳೆಯುತ್ತೆ. ಈಗಿನ ವರ್ತಮಾನವನ್ನು ತಿದ್ದುತ್ತಾ ಇದ್ದಾರೆ. ಹಾಗಾಗಿ ಮುಂದಿನ ಭವಿಷ್ಯ ಖಂಡಿತವಾಗಿ ಸುಂದರವಾಗಿದೆ. ಈ ಎನರ್ಜಿ ನಿಮಗೆ ಕನೆಕ್ಟ್ ಆಗ್ತದೆ. ಈ ಎನರ್ಜಿ ನಿಮ್ಮ ಮನಸ್ಸಿಗೆ ರೆಸೊನೇಟ್ ಆದರೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣವಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.